Once again, welcome back to Amar's classes. ನಾನು ಅಮರೇಶ್ ಪೋತನಾಳ್. ಇದು ಕ್ಲಾಸ್ ನಂಬರ್ 452 ಆಗುತ್ತೆ. ಮತ್ತೆ ಈಗ ಏನ್ ಮಾಡ್ತಾ ಇದೀವಿ ನಾವು ಅಂದ್ರೆ 7/1/2024 KPSC ಕ್ವೆಶ್ಚನ್ ಪೇಪರ್ ಗಳನ್ನು ಸಾಲ್ವ್ ಮಾಡ್ತಾ ಇದೀವಿ. ಅದರ ಪೇಪರ್ 1 ಏನಿದೆ ಅಲ್ವಾ, ಆ GK ಪೇಪರ್ ನ ಪಂಚಾಯತ್ ರಾಜ್ ಮತ್ತು ಪಾಲಿಟಿ, ಭಾರತದ ಸಂವಿಧಾನದ ಮೇಲಿನ ಒಂದಷ್ಟು ಪ್ರಶ್ನೆಗಳು ಯಾವ ರೀತಿಯಾಗಿ ಬಂದಿದ್ವು, ಯಾವ ಏರಿಯಾಗಳ ಮೇಲೆ ಪ್ರಶ್ನೆಗಳನ್ನು ಕೇಳಿದ್ದಾರೆ, ಅನಾಲಿಟಿಕಲ್ ಪ್ರಶ್ನೆಗಳಿದಾವ, ನೇರವಾಗಿರ್ತಕ್ಕಂಥ ಪ್ರಶ್ನೆಗಳಿದಾವ, ಒಂದಿಸಿ ಬರೀ ಇದಾವ ಅಲ್ವಾ, ಅಥವಾ ಎ ಸರಿ, ಬಿ ಸರಿ, ಎ ಬಿ ಸರಿ, ಎ ಬಿ ಸಿ ಸರಿ ಇದಾವ. ಯಾವಿದಾವೆ ನೋಡ್ತಾ ಹೋಗೋಣ. ಬಹಳ ಸ್ವಲ್ಪ ಡೀಪ್ ಆಗಿರ್ತಕ್ಕಂಥ ಪ್ರಶ್ನೆಗಳನ್ನ KPSC ಕೇಳ್ತಾ ಇದೆ. KEA ಅಥವಾ KSP ಗಿಂತ ಬಹಳ ತೂಕವಾಗಿರ್ತಕ್ಕಂಥ, ಬಹಳ ಡಿಫಿಕಲ್ಟ್ ಆಗಿರ್ತಕ್ಕಂಥ ಪ್ರಶ್ನೆಗಳನ್ನಂತೂ KPSC ಕೇಳ್ತಾ ಇದೆ. ಅದು ಮುಂದಿನ ನೀವು ಏನು ನಾನ್-HK CTI ಎಕ್ಸಾಮ್ ಬರೀತಾ ಇದ್ದೀರಿ ಅವ್ರಿಗೂ ಕೂಡ ಅನುಕೂಲ ಆಗುತ್ತೆ. PDO ಕೂಡ KPSC ನಡೆಸುತ್ತೆ ಮತ್ತು KAS ಎಕ್ಸಾಮು ಇನ್ನೇನು ಅನೌನ್ಸ್ ಆಗುತ್ತೆ ಅಂತಕ್ಕಂಥ ಸುದ್ದಿ ಕೂಡ ಇದೆ. ಆ ಎಲ್ಲ ಪರೀಕ್ಷೆಗಳಿಗೆ ಒಂದು ದಾರಿದೀಪವಾಗುತ್ತವೆ ಈ ಎಲ್ಲ ಇತ್ತೀಚಿನ 2023 ಮತ್ತು ಈ ಒಂದು 2024 ಕ್ವಶನ್ ಪೇಪರ್ಗಳು. ಯಾವ ಏರಿಯಾ ಮೇಲೆ ಪ್ರಶ್ನೆಗಳನ್ನು ತೆಗೆದಿದ್ದಾರೆ, ಡಿಫಿಕಲ್ಟಿ ಲೆವೆಲ್ ಹೆಂಗಿದೆ, ಸ್ಟೇಟ್ಮೆಂಟ್ ವೈಸ್ ಕೇಳಿದಾರ, ಏನು ಎತ್ತ ಅಂತ ನಮಗೆ ಗೊತ್ತಾಗದೆ ಯಾವಾಗಂದ್ರೆ ಒನ್ಸ್ ವಿ ಸಾಲ್ವ್ ದ ಓಲ್ಡ್ ಕ್ವಶನ್ ಪೇಪರ್ಸ್. ಹಾಗಾದ್ರೆ ಏನೇನಿದೆ ವಿಚಾರ ನೋಡ್ತಾ ಹೋಗೋಣ ಬನ್ನಿ. 7/1/2024 CTI ಎಕ್ಸಾಮ್ನ ಪಂಚಾಯತ್ ರಾಜ್ ಮತ್ತು ಪಾಲಿಟಿ ಪ್ರಶ್ನೆಗಳ ಅನಾಲಿಸಿಸ್ ಆಗುತ್ತೆ. ಈಗ ಆಲ್ರೆಡಿ ಕ್ಲಾಸ್ ನಂಬರ್ 450ರಲ್ಲಿ ನಾವು ಕರೆಂಟ್ ಅಫೇರ್ಸ್ ಮತ್ತು ಸ್ಟ್ರಾಟಜಿಕ್ ಪ್ರಶ್ನೆಗಳನ್ನು, ಹಾಗೂ ಕ್ಲಾಸ್ ನಂಬರ್ 451ರಲ್ಲಿ ಎರಡನೇ ಪೇಪರ್ ಆಗಿರ್ತಕ್ಕಂಥ ಕಮ್ಯುನಿಕೇಶನ್ ಪೇಪರ್ನ ಎಲ್ಲ 30 ಕಂಪ್ಯೂಟರ್ ಪ್ರಶ್ನೆಗಳ ಕಂಪ್ಲೀಟ್ ಅನಾಲಿಸಿಸ್ ಅನ್ನ ಮಾಡಿದ್ವಿ. ಬಹಳ ಜನ ಕೇಳ್ತಾ ಇದ್ರಿ, ಸರ್ ಬರೀ ಕರೆಂಟ್ ಅಫೇರ್ಸ್ ಸ್ಟ್ರಾಟಜಿಕ್ ಎಲ್ಲ ಬದಲಾಗಿ ಎಲ್ಲಾ ಸಬ್ಜೆಕ್ಟ್ಗಳನ್ನು ಕೂಡ ಸಾಲ್ವ್ ಮಾಡಿಕೊಡಿ, ನಮ್ಮ ಮುಂದಿನ CTI ಎಕ್ಸಾಮ್ಗೆ ಯೂಸ್ ಆಗುತ್ತೆ ಅಂತ. ಆ ನಿಟ್ಟಿನಲ್ಲಿ ಸಾಲ್ವ್ ಮಾಡ್ತಾ ಹೋಗೋಣ, ನೋಡೋಣ ಎಷ್ಟು ಸಾಧ್ಯ ಆಗುತ್ತೆ. ಈಗ 7/1/2024 KPSC CTI ಪರೀಕ್ಷೆಯ HK ರೀಸನ್ 15 ಹುದ್ದೆಗಳ ಪರೀಕ್ಷೆಯ ಯಾವ ವಿಷಯದಲ್ಲಿ ಎಷ್ಟು ಕ್ವಶನ್ಗಳು ಬಂದಿದ್ದಾವೆ ಅನ್ನೋದನ್ನ ಈಗ ಆಲ್ರೆಡಿ ನಾವು ಟ್ರೆಂಡ್ ಅನಾಲಿಸಿಸ್ ಅನ್ನ ನೋಡಿದ್ವಿ. ಆ ಒಂದು ವಿಭಾಗದಲ್ಲಿ ಈಗ ಪಾಲಿಟಿ ಮತ್ತು ಕಾನ್ಸ್ಟಿಟ್ಯೂಷನ್ ಹಾಗೂ ಪಂಚಾಯತ್ ರಾಜ್ ವ್ಯವಸ್ಥೆ ಮೇಲೆ ಒಟ್ಟು 12 ಪ್ರಶ್ನೆಗಳು ಬಂದಿದ್ದಾವೆ. ಸಂವಿಧಾನದ ಮೇಲೆ 11 ಮತ್ತು ಪಂಚಾಯತ್ ರಾಜ್ ಮೇಲೆ 1. ಈ 12 ಪ್ರಶ್ನೆಗಳನ್ನು ಇವತ್ತು ಕಂಪ್ಲೀಟ್ ಅನಾಲಿಸಿಸ್ ಮಾಡ್ತಾ ಹೋಗ್ತೀವಿ. ಕೀ ಆನ್ಸರ್ ಅಲ್ಲ, ಮೊದಲೇ ಹೇಳ್ತಾ ಇದ್ದೀನಿ, ಇದು ಜಸ್ಟ್ ಕೀ ಆನ್ಸರ್ ನೋಡೋದಕ್ಕೆ ಬಂದ್ರೆ ನಿಮ್ಗೆ ಡಿಸಪಾಯಿಂಟ್ ಆಗುತ್ತೆ. ಕೀ ಆನ್ಸರ್ 12 ಪ್ರಶ್ನೆ 1 ನಿಮಿಷ 2 ನಿಮಿಷದಲ್ಲಿ ಹೇಳ್ಬಿಡ್ಬೋದು, ಬಟ್ ಇದು ಎಲ್ಲಾ ಕ್ವಶನ್ಗಳ ಅನಾಲಿಸಿಸ್ ಮಾಡ್ತಕ್ಕಂಥದ್ದು. ಹಾಗಾಗಿ ಇದು ಬಹಳ ಒಂದು ಟೈಮ್ ಹಿಡಿಯುತ್ತೆ. ಯಾರಿಗೆ ಪುರುಸೊತ್ತಿದೆಯೋ, ಯಾರಿಗೆ ಟೈಮ್ ಇದೆಯೋ, ಯಾರಿಗೆ ಹೆಚ್ಚಿನ ನಾಲೆಜ್ ಅನ್ನ ಗೇನ್ ಮಾಡಬೇಕು, ನಾವು ಮುಂದಿನ ಪರೀಕ್ಷೆಗೆ ಅನುಕೂಲ ಆಗುತ್ತೆ ಅಂತ ಭಾವಿಸ್ತಾ ಇದ್ದೀರಾ, ಅವ್ರಿಗೆ ಮಾತ್ರ ಯೂಸ್ ಆಗ್ತಕ್ಕಂಥ ವಿಡಿಯೋ. ಬರೀ ಕೀ ಆನ್ಸರ್ ಅಥವಾ ಶಾರ್ಟ್ ಎಕ್ಸ್ಪ್ಲನೇಷನ್ ಅಂದ್ರೆ ಅಲ್ಲ, ಇದು ಬಹಳ ದೀರ್ಘವಾಗಿರ್ತಕ್ಕಂಥ ಎಕ್ಸ್ಪ್ಲನೇಷನ್ ಆಗಿರುತ್ತೆ. ಮೊದಲೇ ಎಚ್ಚರಿಸ್ತಾ ಮತ್ತೆ ಆಮೇಲೆ ಏನಪ್ಪ ಇವರು ಸರ್ 12 ಕ್ವಶನ್ಗೆ ಇಷ್ಟೊತ್ತು ಹೇಳ್ತಾ ಇದ್ದಾರೆ ಅಂತ ಅನಿಸ್ಬೋದು. ನನಗೆ ಹೆಚ್ಚಿನ ಒಂದು ಮಾಹಿತಿಯನ್ನು ಕೊಟ್ಟಾಗ ಸಮಾಧಾನ ಇರುತ್ತೆ. ಆ ನಿಟ್ಟಿನಲ್ಲಿ ಇವತ್ತು ಡಿಸ್ಕಷನ್ ಮಾಡ್ತಾ ಹೋಗೋಣ. ಮುಂದೆ ಎಕನಾಮಿಕ್ಸ್ ಆಗಿರ್ಬೋದು, ಈಗ ಆಲ್ರೆಡಿ ಕರೆಂಟ್ ಅಫೇರ್ಸ್ ಸ್ಟ್ರಾಟಜಿಕ್ ಆಗಿದೆ, ಮತ್ತು ಎನ್ವಿರಾನ್ಮೆಂಟ್ ಮೇಲೆ ನೋಡೋಣ, ಜಿಯೋಗ್ರಫಿ ಮೇಲೆ ನೋಡೋಣ, ಹಿಸ್ಟ್ರಿ ಮೇಲೆ ನೋಡೋಣ. ಎಷ್ಟು ಸಾಧ್ಯ ಆಗುತ್ತೆ ನೋಡೋಣ. ಓಕೆ, ಇನ್ನು ವಿಶೇಷ ವಿಡಿಯೋಗಳಿದ್ದಾವೆ, ಇಲ್ಲಿದ್ದಾವೆ ನೋಡ್ಬೋದು. ಹೂ ಈಸ್ ಹೂ, ಮಿಲಿಟರಿ ಎಕ್ಸರ್ಸೈಸಸ್, ಡೇಸನ್ ಥೀಮ್ಸ್, ಬುಕ್ಸ್ ಅಂಡ್ ಆಥರ್, GI ಟ್ಯಾಕ್ಸ್, COP28, ಸ್ಪೋರ್ಟ್ಸ್ ಅವಾರ್ಡ್ಸ್, ಬಯೋಡೈವರ್ಸಿಟಿ, ಹೀಗೆ ಸಾಕಷ್ಟು ಇದ್ದಾವೆ ನೋಡ್ಬೋದು. 7/1/2024 ವಾಣಿಜ್ಯ ತೆರಿಗೆ ಪರಿವೀಕ್ಷಕರು KK ವೃಂದದ ಸಾಮಾನ್ಯ ಜ್ಞಾನ ಪತ್ರಿಕೆಯನ್ನು ಸಾಲ್ವ್ ಮಾಡ್ತಾ ಇದ್ದೀವಿ. ನಾನು ಅಮರೇಶ್ ಪೋತನಾಳ್. ಅಮರ್ಸ್ ಕ್ಲಾಸಸ್ ಅಂತಕ್ಕಂಥ ಯೂಟ್ಯೂಬ್ ಚಾನಲ್ ಇದೆ, ಜೊತೆಗೆ ಅಮರ್ಸ್ ಕ್ಲಾಸಸ್ ಅಂತಕ್ಕಂಥ ಟೆಲಿಗ್ರಾಮ್ ಚಾನಲ್ ಕೂಡ ಇದೆ, ಮತ್ತು ಒಂದಷ್ಟು ಕಿರುಪರಿಚಯ ಕೂಡ ಇಲ್ಲಿದೆ. ಮೊದಲನೇ ಬಾರಿಗೆ ನೋಡ್ತಾ ಇದ್ರೆ ನಿಧಾನವಾಗಿ ಕಿರುಪರಿಚಯವನ್ನು ನೋಡಿ ಒಂದು ಕಾನ್ಫಿಡೆನ್ಸ್ ಬೂಸ್ಟ್ ಆಗುತ್ತೆ. ಮತ್ತು ಈ ವಿಡಿಯೋಗೆ ಒಂದು ಲೈಕ್ ಮಾಡಿ, ಶೇರ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ, ಜೊತೆಗೆ ಸೂಪರ್ ಥ್ಯಾಂಕ್ಸ್ ಅಮರ್ ಸರ್ ಎನ್ನುವ ಒಂದು ಮೆಂಬರ್ಶಿಪ್ ಅನ್ನ ತೆಗೆದುಕೊಳ್ಳುವ ಮೂಲಕ ಪ್ರತಿದಿನ ನಮ್ಮ ವರ್ಕ್ಗೆ ನಿಮ್ಮ ಸಹಕಾರವನ್ನ ನೀಡ್ತೀರಾ. ನಿಮ್ಮ ಒಂದು ಪ್ರಿಪರೇಷನ್ಗೆ ನಮ್ಮ ಮ್ಯಾಕ್ಸಿಮಮ್ ಸಪೋರ್ಟ್ ಇರುತ್ತೆ, ನಿಮ್ಮ ಸಪೋರ್ಟ್ ನಮಗೂ ಕೂಡ ಇರುತ್ತೆ ಅಂತ ಭಾವಿಸ್ತಾ ಲೆಟ್ಸ್ ಮೂವ್ ಆನ್ ಟು ದ ಫಸ್ಟ್ ಕ್ವಶನ್. ವರ್ಷನ್ ಬಿ ಅಲ್ಲಿ ಮಾತಾಡ್ತಾ ಇದ್ದೀವಿ. ಸಾಮಾನ್ಯ ಜ್ಞಾನ ಪತ್ರಿಕೆ, ವಿಷಯ ಸಂಕೇತ 567, 2024 CTI ಪರೀಕ್ಷೆಯ ವರ್ಷನ್ ಕೋಡ್ ನಂಬರ್ ಬಿ ಅಲ್ಲಿ 5ನೇ ಪ್ರಶ್ನೆ ಏನಿದೆ? ನ್ಯಾಯಾಂಗ ವಿಮರ್ಶೆಗೆ ಸಂಬಂಧಿಸಿದಂತೆ ಈ ಕೆಳಗಿನ ಯಾವ ಹೇಳಿಕೆ ಸರಿಯಾಗಿದೆ? ವಿತ್ ರೆಫರೆನ್ಸ್ ಟು ದ ಜುಡಿಷಿಯಲ್ ರಿವ್ಯೂ ವಿಚ್ ಆಫ್ ದ ಫಾಲೋಯಿಂಗ್ ಸ್ಟೇಟ್ಮೆಂಟ್ಸ್ ಆರ್ ಟ್ರೂ? ಓಕೆ, ಇಲ್ಲಿ ಜುಡಿಷಿಯಲ್ ರಿವ್ಯೂ ಅಥವಾ ನ್ಯಾಯಾಂಗ ವಿಮರ್ಶೆ ಅಂದ್ರೆ ಏನು ಅಂತ ಫಸ್ಟ್ ತಿಳ್ಕೋಬೇಕು ಅಲ್ವಾ.
ಜುಡಿಷಿಯಲ್ ರಿವ್ಯೂ ಅಥವಾ ನ್ಯಾಯಾಂಗ ವಿಮರ್ಶೆ. ನಮ್ಮ ಭಾರತದಲ್ಲಿ ಸ್ವಲ್ಪ ಹಿಂದೆ 2015-16 ಸಂದರ್ಭದಲ್ಲಿ 99th ಅಮೆಂಡ್ಮೆಂಟ್ ಆಕ್ಟ್ ಅನ್ನು ತಂದಿದ್ರು. ಭಾರತದ ಸಂವಿಧಾನಕ್ಕೆ 99ನೇ ತಿದ್ದುಪಡಿಯನ್ನು ತಂದು NJAC ಅಂತ, ನ್ಯಾಷನಲ್ ಜುಡಿಷಿಯರಿ ಅಪಾಯಿಂಟ್ಮೆಂಟ್ ಕಮಿಟಿ ಅಂತ, ಭಾರತದ ಮುಖ್ಯ ನ್ಯಾಯಮೂರ್ತಿಗಳು, ವಿವಿಧ ನ್ಯಾಯಮೂರ್ತಿಗಳು ಅಂದ್ರೆ ಸರ್ವೋಚ್ಚ ನ್ಯಾಯಾಲಯದ್ದು ಹಾಗೂ ವಿವಿಧ ಉಚ್ಚ ನ್ಯಾಯಾಲಯಗಳ ನ್ಯಾಯಮೂರ್ತಿಗಳು, ಮುಖ್ಯ ನ್ಯಾಯಮೂರ್ತಿಗಳನ್ನ ನೇಮಕ ಮಾಡೋದಕ್ಕೆ NJAC ಎನ್ನುವ ಒಂದು ಹೊಸ ಸಂಸ್ಥೆಯನ್ನ 99ನೇ ಸಂವಿಧಾನದ ತಿದ್ದುಪಡಿ ಮೂಲಕ ತರಲಾಗಿತ್ತು. ಆದ್ರೆ ಅದನ್ನ ಸುಪ್ರೀಂ ಕೋರ್ಟ್ ಕ್ವಾಶ್ ಮಾಡ್ತು. ಅಂದ್ರೆ ಆ 99th ಅಮೆಂಡ್ಮೆಂಟ್ ಅನ್ನೇ ಸ್ಟ್ರಕ್ ಡೌನ್ ಮಾಡ್ತು ಅಂತೀವಿ. ಅಂದ್ರೆ ಅದು ಇವತ್ತು ಏನು ಅದು ಏನಂತೀವಿ ನಾವು, ಪಾಸ್ ಆಗ್ಲಿಲ್ಲ ಅಂದಂಗೆ. ಹೌದು, ಲೋಕಸಭೆ ಮತ್ತು ರಾಜ್ಯಸಭೆಗಳ ಒಪ್ಪಿಗೆ ಮೇರೆಗೆ ನಂತರ ಬಂದು ರಾಷ್ಟ್ರಪತಿಗಳ ಅಂಕಿತ ಕೂಡ ಆಗಿತ್ತು. ಆದರೂ ಕೂಡ ಸುಪ್ರೀಂ ಕೋರ್ಟ್ ಅದನ್ನ ರದ್ದುಗೊಳಿಸ್ತು. ಅಂದ್ರೆ ಇಲ್ಲಿ ಲುಕ್ಸ್ ಲೈಕ್ ಸುಪ್ರೀಂ ಕೋರ್ಟ್ ಈಸ್ ಮೋರ್ ಸುಪ್ರೀಂ ದ್ಯಾನ್ ದ ಆಲ್ ದೀಸ್, ನಮ್ಮ ಸಂಸತ್ತಿಗಿಂತಲೂ ಅಂತ ಅನಿಸ್ತಾ ಇರಬಹುದು ಅಲ್ವಾ. ಹಾಗಾದ್ರೆ ಒಂದು ವ್ಯೂವಲ್ಲಿ ನೋಡಿದಾಗ ಜುಡಿಷಿಯಲ್ ರಿವ್ಯೂ ಅಂದ್ರೆ ಈ ರೀತಿಯಾಗಿ, ಅಥವಾ ಯಾವುದೋ ಒಂದು ರಾಜ್ಯ ಸರ್ಕಾರ ಅಥವಾ ಕೇಂದ್ರ ಸರ್ಕಾರ ಸಾಕಷ್ಟು ಕಾನೂನುಗಳನ್ನ ತರ್ತಾ ಇರ್ತವೆ. ಆ ಕಾನೂನುಗಳ ಒಂದು ರಿವ್ಯೂ ಅನ್ನ ಮಾಡೋದಕ್ಕೆ ಸುಪ್ರೀಂ ಕೋರ್ಟ್ಗೆ ಅಥವಾ ನಮ್ಮ ನ್ಯಾಯಾಲಯಕ್ಕೆ ಅಥವಾ ಜುಡಿಷಿಯಲ್ ರಿವ್ಯೂವಿಗೆ ಸಾಧ್ಯ ಇದೆಯಾ ಇಲ್ವಾ ಅಲ್ವಾ. ಸೊ ಈ ರೀತಿಯಾಗಿ ನ್ಯಾಯಾಂಗ ವಿಮರ್ಶೆಗೆ ಸಂಬಂಧಿಸಿದಂತೆ ಸಾಕಷ್ಟು ಹೇಳಿಕೆಗಳನ್ನ 4 ಹೇಳಿಕೆಗಳನ್ನು ಕೊಟ್ಟಿದ್ದಾರೆ. ಮತ್ತೆ ಕೆಳಗಡೆ ಬಿ ಮತ್ತು ಡಿ ಸರಿ, ABCD ಸರಿ, CND ಸರಿ, AND ಸರಿ ಅಂತ ಕೊಟ್ಟಿದ್ದಾರೆ. ನೋಡೋಣ ಮೊದಲು ಹೇಳಿಕೆಗಳು ಯಾವ್ಯಾವಿದಾವೆ ನೋಡಿ. ಹೇಳಿಕೆಗಳನ್ನ ಹೇಳಿ ಅವು ಸರಿ, ಅದ್ರ ಮೇಲೆ ಹಿಂದೆ ಮುಂದೆ ಸುತ್ತಮುತ್ತ ಮಾತಾಡಿದ್ರೇನೆ ಒಂದು 10-15 ನಿಮಿಷ ಬೇಕು. ಇಲ್ಲ ಸರ್ ಕೀ ಆನ್ಸರೇ ಬೇಕು ಅಂದ್ರೆ, ಕೀ ಆನ್ಸರ್ ಇದೆ ನನಗೂ ಗೊತ್ತಿಲ್ಲ, ಯಾಕಂದ್ರೆ ಕೀ ಆನ್ಸರ್ ಇನ್ನು ಅಫಿಷಿಯಲ್ ಆಗಿ ಬಿಟ್ಟಿಲ್ಲ. ಇಲ್ಲಿ ನಾವು ಅನಾಲಿಸಿಸ್ ಮಾಡ್ತಾ ಹೋಗ್ತಾ ಇದೀವಿ, ಯಾವುದು ಸರಿ ಇರ್ಬೋದು, ಯಾವುದು ತಪ್ಪಿರ್ಬೋದು, ನಾವು ಏನನ್ನ ತಿಳ್ಕೋಬೇಕು ಅಲ್ವಾ. ನೋಡ್ತಾ ಹೋಗೋಣ ಒಂದೊಂದಾಗಿ. ಸಾಂವಿಧಾನಿಕ ವಿಷಯಗಳಿಗೆ ಸಂಬಂಧಿಸಿದಂತೆ ರಾಷ್ಟ್ರಪತಿ ಅವರಿಗೆ ಸಲಹೆ ನೀಡುವ ನ್ಯಾಯಾಂಗದ ಅಧಿಕಾರ. ದ ರೈಟ್ ಆಫ್ ದ ಜುಡಿಷಿಯರಿ ಟು ಅಡ್ವೈಸ್ ದ ಪ್ರೆಸಿಡೆಂಟ್ ಇನ್ ಕಾನ್ಸ್ಟಿಟ್ಯೂಷನಲ್ ಮ್ಯಾಟರ್ಸ್. ಅಂದ್ರೆ ಕೆಲವೊಂದು ಸಾಂವಿಧಾನಿಕ ವಿಷಯಗಳಿಗೆ ಬಂದಾಗ ರಾಷ್ಟ್ರಪತಿಗಳಿಗೆ ಸಲಹೆ ನೀಡ್ತಕ್ಕಂಥ ಅಧಿಕಾರ ನ್ಯಾಯಾಂಗಕ್ಕೆ ಇದೆಯಾ ಇಲ್ವಾ ಅಷ್ಟೇ ಪ್ರಶ್ನೆಯಲ್ಲಿ. ಇದೆಯಾ ಅಂದ್ರೆ ಎಸ್, ಟ್ರೂ, ಸರಿ ಅಲ್ವಾ. ಸೊ ಇದಕ್ಕಿನ್ನೂ ಕೀ ಆನ್ಸರ್ ಬಂದಿಲ್ಲ. ನನ್ನ ಅಭಿಪ್ರಾಯದಲ್ಲಿ ಇದೆ ಅಂತ ನನಗನ್ನಿಸ್ತಾ ಇದೆ. ಕೀ ಆನ್ಸರ್ ಬಂದ ಫೈನಲ್. ಇಲ್ಲಿ ನಾನು ಯಾವುದು ಈ ತರ ಅನಾಲಿಟಿಕಲ್ ಪ್ರಶ್ನೆಗಳನ್ನ ಅಷ್ಟು ಈಸಿಯಾಗಿ ಯಾರೋ ಇದೇ ಆನ್ಸರ್ ಅಂತ ಹೇಳಕ್ಕಾಗಲ್ಲ. ಯಾಕಂದ್ರೆ ಇಲ್ಲಿ ಎ ಸರಿ, ಬಿ ಸರಿ, AD ಸರಿ, AC ಸರಿ, BD ಸರಿ ಅಂತೆಲ್ಲ ಕೊಟ್ಟಿದ್ದಾರೆ. ಸೊ ಹಾಗಾಗಿ ಮೊದಲು ನನಗೆ ಸರಿ ಅನಿಸ್ತದೆ. ಹೌದು, ರಾಷ್ಟ್ರಪತಿಗಳು ತಮಗೆ ಅವಶ್ಯಕತೆ ಅನಿಸಿದಾಗ ನ್ಯಾಯಾಂಗದ ಸಲಹೆಯನ್ನ ಕೇಳ್ತಾರೆ. ಅದು ಅಡ್ವೈಸರಿ ಸಲಹೆಗಳಾಗಿರುತ್ತೆ, ಅದನ್ನ ಬೇಕಾದ್ರೆ ತಗೋಬಹುದು, ಅವರು ಬಿಡಬಹುದು, ಅದು ಬೇರೆ ವಿಚಾರ. ಸೊ ಒಟ್ಟಿನಲ್ಲಿ ಇದೆಯಾ ಇಲ್ವಾ ಅಂದ್ರೆ ಇದೆ. ಎರಡನೇದಕ್ಕೆ ಬರೋಣ. ಬಿ, ಶಾಸಕಾಂಗವು ಅಂಗೀಕರಿಸಿದ ಕಾನೂನಿನ ಸಂವಿಧಾನಿಕತೆಯನ್ನ ಘೋಷಿಸುವ ನ್ಯಾಯಾಂಗದ ಅಧಿಕಾರ ಏನಿದೆ ನೋಡಿ. ದ ಪವರ್ ಆಫ್ ದ ಜುಡಿಷಿಯರಿ ಟು ಪ್ರನೌನ್ಸ್ ಅಪಾನ್ ದ ಕಾನ್ಸ್ಟಿಟ್ಯೂಷನಾಲಿಟಿ ಆಫ್ ಲಾ ಪಾಸ್ಡ್ ಬೈ ದ ಲೆಜಿಸ್ಲೇಚರ್. ಶಾಸಕವು ಅಂಗೀಕರಿಸಿದ ಕಾನೂನಿನ ಸಂವಿಧಾನಿಕತೆಯನ್ನು ಘೋಷಿಸುವ ನ್ಯಾಯ ಅಂದ್ರೆ, ಈಗ ಆಲ್ರೆಡಿ ಶಾಸಕಾಂಗ ಒಂದು ಕಾನೂನನ್ನು ತಂದಿರುತ್ತೆ. ಅದು ಸರಿನಾ ತಪ್ಪ ಅಂತ ಏನಾದರೂ ಕಾನೂನು ಹತ್ರ ಹೋದಾಗ ಅದು ಹೌದು ಅದು ಸರಿ ಇದೆ ಅಥವಾ ಅದು ಸರಿ ಇಲ್ಲ ಅಂತಕ್ಕಂಥ ಹೇಳುವ ಒಂದು ಅಧಿಕಾರ ಇದೆಯಾ ಇಲ್ಲ ಅಂದ್ರೆ ಮೋಸ್ಟ್ಲಿ ಇದೆ ಅನ್ಸುತ್ತೆ. ಯಾಕಂದ್ರೆ ಇತ್ತೀಚೆಗೆ ತಾನೇ 370 ಆರ್ಟಿಕಲ್ ಅನ್ನ ರದ್ದು ಮಾಡಿ ಜಮ್ಮು ಕಾಶ್ಮೀರದಲ್ಲಿ ಒಂದು ಹೊಸ ಕಾನೂನನ್ನು ಏನ್ ತಂದಿದ್ರು ಅದು ಸರಿ ಇದೆ ಅಂತ ಸುಪ್ರೀಂ ಕೋರ್ಟ್ ಎತ್ತಿ ಹಿಡಿದಿತ್ತು. ಹಾಗಾಗಿ ಲುಕ್ಸ್ ಲೈಕ್ ಹೌದು ಬಿ ಕೂಡ ಸರಿ ಅನಿಸ್ತಾ ಇದೆ. ನಾನು ಸರಿನೇ ಅಂತ ಕನ್ಫರ್ಮ್ ಆಗಿ ಹೇಳ್ತಾ ಇಲ್ಲ, ಗಮನಿಸಬೇಕು. ಓಕೆ, ನೋಡೋಣ ಕೀ ಆನ್ಸರ್ ಬಂದಾಗ, ಅಥವಾ ನಿಮಗೆ ಯಾರಿಗಾದ್ರೂ ಸರಿ ಗೊತ್ತಿದ್ರೆ ಹೇಳಿ. ಓಕೆ, ನೆಕ್ಸ್ಟ್ ಒನ್. ಸೊ ನ್ಯಾಯಾಂಗವು ತನ್ನ ತೀರ್ಪನ್ನು ಮರುಪರಿಶೀಲಿಸುವಂತೆ ಸಂಸತ್ತಿನ ಅಧಿಕಾರ. ನ್ಯಾಯಾಂಗವು ತನ್ನ ತೀರ್ಪನ್ನು ಮರುಪರಿಶೀಲಿಸುವಂತೆ ಸೂಚಿಸುವ ಸಂಸತ್ತಿನ ಅಧಿಕಾರ. ದ ರೈಟ್ ಆಫ್ ದ ಪಾರ್ಲಿಮೆಂಟ್ ಟು ಆಸ್ಕ್ ದ ಜುಡಿಷಿಯರಿ ಟು ರಿವ್ಯೂ ಇಟ್ಸ್ ಓನ್ ಜಡ್ಜ್ಮೆಂಟ್. ಈಗ ಒಂದು ಸುಪ್ರೀಂ ಕೋರ್ಟ್ ಒಂದು ಜಡ್ಜ್ಮೆಂಟ್ ಅನ್ನ ಕೊಟ್ಟಾಗ ಅದನ್ನ ಮರುಪರಿಶೀಲಿಸಿ ಅಂತ ಪಾರ್ಲಿಮೆಂಟ್ ಸಂಸತ್ತು ಹೇಳ್ಬೋದಾ ಅಂದ್ರೆ ಮೋಸ್ಟ್ಲಿ ಹೇಳ್ಬೋದೇನು, ನೋಡೋಣ. AB ಸರಿ ಅಂದ್ರೆ AB ಜೊತೆಗೆ AB ಅನ್ನೋದು ಇಲ್ಲಿ ಎಲ್ಲೂ ಇಲ್ಲ, ಹಾಗಾಗಿ AB ಜೊತೆಗೆ C ಮತ್ತು D ಇದಾವೆ.
ಹಾಗಾಗಿ ಎರಡನೇದೇ ಸರಿ ಇರಬೇಕು. ಯಾಕಂದ್ರೆ ಡಿ ನೋಡೋಣ. ಸಂವಿಧಾನದ ಮೂಲ ಲಕ್ಷಣಗಳಿಗೆ ಧಕ್ಕೆ ತರುವ ತಿದ್ದುಪಡಿಗಳನ್ನು ರದ್ದುಗೊಳಿಸುವ ನ್ಯಾಯಾಂಗದ ಅಧಿಕಾರ. ದ ರೈಟ್ ಆಫ್ ದ ಜುಡಿಷಿಯರಿ ಟು ಕ್ವಾಶ್ ದ ಅಮೆಂಡ್ಮೆಂಟ್ ಟು ದ ಕಾನ್ಸ್ಟಿಟ್ಯೂಷನ್ ವೆನ್ ಇಟ್ ಅಫೆಕ್ಟ್ಸ್ ದ ಬೇಸಿಕ್ ಫೀಚರ್ಸ್ ಆಫ್ ದ ಕಾನ್ಸ್ಟಿಟ್ಯೂಷನ್. ನಮ್ಮ ಸಂವಿಧಾನದ ಮೂಲಭೂತ ರಚನೆಗೆ ಏನಾದರೂ ಧಕ್ಕೆ ಆಗಿದ್ರೆ ಅಂತಹ ಸಂವಿಧಾನದ ತಿದ್ದುಪಡಿಗಳನ್ನು ಕೂಡ ರದ್ದು ಮಾಡುವ ಅಧಿಕಾರ ಸುಪ್ರೀಂ ಕೋರ್ಟ್ಗೆ ಅಥವಾ ನಮ್ಮ ನ್ಯಾಯಾಲಯಕ್ಕೆ, ನ್ಯಾಯಾಂಗಕ್ಕೆ ಇದೆ. ಅಂದ್ರೆ ಇದೆ ಅಲ್ವಾ 99th ಅಮೆಂಡ್ಮೆಂಟ್ ಆಕ್ಟ್. ಸೊ NJAC ಅನ್ನ ತೆಗೆದು NJAC ತಂದಿದ್ರು, ಕೊಲೆಜಿಯಂ ಅನ್ನ ತೆಗೆದು ಇಲ್ಲ ಅದು ತಪ್ಪು ಅಂದ್ಬಿಟ್ಟು ಮತ್ತೆ ನಮ್ಮ ನ್ಯಾಯಾಲಯ ಸುಪ್ರೀಂ ಕೋರ್ಟ್ ಏನ್ ಹೇಳ್ತು, NJAC ಅನ್ನ ರದ್ದು ಮಾಡಿ ಕೊಲೆಜಿಯಂ ವ್ಯವಸ್ಥೆಯನ್ನು ಹಾಗೆ ಕಂಟಿನ್ಯೂ ಮಾಡ್ತು. ಸೊ ಅದಕ್ಕೋಸ್ಕರ 5ಕ್ಕೆ ಸರಿಯಾದ ಉತ್ತರ ಎರಡನೇ ಆಪ್ಷನ್ ABCD ಅನ್ನೋದು 4 ಕೂಡ ಸರಿ ಅಂತ ನನಗನ್ನಿಸ್ತಾ ಇದ್ದೇವೆ. ಯಾಕಂದ್ರೆ ಇಲ್ಲಿ ABD ಅನ್ನೋದಿಲ್ಲ, ಇದ್ದಿದ್ರೆ ಮೋಸ್ಟ್ಲಿ C ಅನ್ನು ನಾವು ಕನ್ಸಿಡರ್ ಮಾಡಬಹುದಾಗಿತ್ತು. ಹೌದು, ಸಂಸತ್ತಿಗೆ ನೀವು ರಿವ್ಯೂ ಮಾಡಿ ಅಂತ ನ್ಯಾಯಾಂಗ ಕೇಳ್ತಕ್ಕಂಥ ಅಧಿಕಾರ ಇದೆಯೋ ಇಲ್ವೋ, ಒಟ್ಟಾರೆ ABCD ಎಲ್ಲವೂ ಸರಿ ಅಂತ ನನಗನ್ನಿಸ್ತಾ ಇದೆ. ಕೀ ಆನ್ಸರ್ ಬಂದಾಗ ನೋಡೋಣ. ಓಕೆ, ಸೊ ಆರ್ಟಿಕಲ್ 143 ಕಲಂ ಕ್ಲಾಸ್ 1 ನಲ್ಲಿ ಏನ್ ಹೇಳ್ತಾರೆ ಅಂದ್ರೆ ನೋಡಿ, ಯಾವಾಗಾದ್ರೂ ಬೇಕಾದಾಗ ಸುಪ್ರೀಂ ಕೋರ್ಟ್ಗೆ ಪ್ರೆಸಿಡೆಂಟ್ ಒಂದು ಅಡ್ವೈಸರಿ ಕೇಳೋದಕ್ಕೆ ಹೋಗಬಹುದು. ಅಡ್ವೈಸರಿನ ಒಪಿನಿಯನ್ ಕೇಳಬಹುದು ಪ್ರೆಸಿಡೆಂಟ್ ಅವರು. ಆ ಅಡ್ವೈಸ್ ಅನ್ನ ಒಪ್ಕೋಬಹುದು, ಬಿಡಬಹುದು, ಆಮೇಲೆ ವಿಚಾರ ಅಲ್ವಾ. ಒಟ್ಟಾರೆಯಾಗಿ ಇದೇ ಆಪ್ಷನ್. ಇನ್ನು ಭಾರತದ ಸಂವಿಧಾನದ 99ನೇ ತಿದ್ದುಪಡಿ ಕಾಯ್ದೆ ಏನಿದೆ 2014, 99th ಅಮೆಂಡ್ಮೆಂಟ್ ಆಕ್ಟ್ ಇಂಡಿಯನ್ ಕಾನ್ಸ್ಟಿಟ್ಯೂಷನ್ 2014, ಸೊ ಕೊಲೆಜಿಯಂ ಪದ್ಧತಿಯನ್ನ ರದ್ದು ಮಾಡಿ ರಾಷ್ಟ್ರೀಯ ನ್ಯಾಯಾಂಗ ನೇಮಕಾತಿ ಆಯೋಗವನ್ನ ತಂದಿತ್ತು ಅಲ್ವಾ. ಆದ್ರೆ ಸರ್ವೋಚ್ಚ ನ್ಯಾಯಾಲಯ ಅದನ್ನ ರದ್ದುಪಡಿಸಲಾಯಿತು ಅಲ್ವಾ. ಆಗ ಈಗ ಏನಾಗಿದೆ, 99th ಅಮೆಂಡ್ಮೆಂಟ್ ಸ್ಟಕ್ ಡೌನ್ ಆಗಿದೆ, ರದ್ದುಪಡಿಸಲಾಗಿದೆ ಅಲ್ವಾ. ಅದಕ್ಕೆ ಲೋಕಸಭೆಯಿಂದ ಪಾಸ್ ಆಗಿತ್ತು, ರಾಜ್ಯಸಭೆಯಲ್ಲೂ ಕೂಡ ಪಾಸ್ ಆಗಿತ್ತು. ಪ್ರಣಬ್ ಮುಖರ್ಜಿ ಅವರು ಸಹಿ ಕೂಡ ಹಾಕಿದ್ರು ರಾಷ್ಟ್ರಪತಿಗಳು. ಸುಪ್ರೀಂ ಕೋರ್ಟ್ ಆಫ್ ಇಂಡಿಯಾ ಅದನ್ನ NJAC ಅನ್ನ ತೆಗೆದು ಹಾಕಿತು ಅಲ್ವಾ. ಆ ಮೂಲಕ ಕೊಲೆಜಿಯಂ ಪದ್ಧತಿಯನ್ನು ಮತ್ತೆ ಜಾರಿಗೊಳಿಸಲಾಯಿತು. ಗಮನಿಸಬೇಕು, 99th ಅಮೆಂಡ್ಮೆಂಟ್ ಆಕ್ಟ್ 2014. ಸೊ NJAC ಅನ್ನು ತೆಗೆದು ಕೊಲೆಜಿಯಂ ವ್ಯವಸ್ಥೆ ಮತ್ತೆ ಆಸ್ ಯೂಶುವಲ್ ಹಳೇದೇನಿತ್ತು ಅದೇ ಬಂತು. ಓಕೆ, ಇದನ್ನು ಕೂಡ ನಾವು ಬೇರೆ ಕಡೆ ಮಾತಾಡಿದ್ವಿ. ಸೊ ಇಷ್ಟು ಮೊದಲನೇ ಪ್ರಶ್ನೆಗೆ ಒಂದಷ್ಟು ಡಿಸ್ಕಷನ್ ಆಗುತ್ತೆ. ಈಗ ಎರಡನೇ ಪ್ರಶ್ನೆಗೆ ಹೋಗೋಣ. ಅಂದ್ರೆ 7ನೇದ್ರಲ್ಲಿ ಬಂದಿದೆ ಪಾಲಿಟಿ ಮೇಲೆ. ಭಾರತದ ಸರ್ವೋಚ್ಚ ನ್ಯಾಯಾಲಯದ ವ್ಯಾಖ್ಯಾನದನ್ವಯ ಈ ಕೆಳಕಂಡ ಹಕ್ಕುಗಳನ್ನು ಸಂವಿಧಾನದ 21ನೇ ವಿಧಿಯ ಅನುಚ್ಛೇದದ ಅನ್ವಯ ಪಟ್ಟಿ ಮಾಡಲಾಗಿದೆ. ವಿತ್ ರೆಫರೆನ್ಸ್ ಟು ದ ಸುಪ್ರೀಂ ಕೋರ್ಟ್ಸ್ ಇಂಟರ್ಪ್ರಿಟೇಷನ್ ದ ಫಾಲೋಯಿಂಗ್ ರೈಟ್ಸ್ ಆರ್ ಲಿಸ್ಟೆಡ್ ಇನ್ ದ ಆರ್ಟಿಕಲ್ 21. ಆರ್ಟಿಕಲ್ 21 ನಲ್ಲಿ ಸುಪ್ರೀಂ ಕೋರ್ಟ್ ಒಂದಷ್ಟು ರೈಟ್ಗಳನ್ನ ಭಾರತೀಯ ನಾಗರಿಕರಿಗೆ ನೀಡಲಾಗಿದೆ ಅಂತ ಹೇಳಿದ್ರು. ಆ ರೈಟ್ಗಳಲ್ಲಿ ABCD ಅಂತ ಕೊಟ್ಟಿದ್ದಾರೆ. ರೈಟ್ ಟು ಪ್ರೈವೇಸಿ, ಖಾಸಗಿತನದ ಹಕ್ಕು ಇದೆಯಾ ನಮಗೆ ಇಲ್ವಾ ಅಂದ್ರೆ ಇದೆ ಅಂತ ಸುಪ್ರೀಂ ಕೋರ್ಟ್ ಹೇಳಿದೆ. ಸುಪ್ರೀಂ ಕೋರ್ಟ್ ಒಂದು ಲಿಸ್ಟ್ ಅನ್ನು ಕೊಟ್ಬಿಟ್ಟಿದೆ. ಆ ಲಿಸ್ಟ್ ಅಲ್ಲಿ ಇದಾವ ಇಲ್ವಾ ಅಂತ ಇಲ್ಲಿ ಮ್ಯಾಟರ್ ಅಷ್ಟೇ. ಸೊ ರೈಟ್ ಟು ರೆಪ್ಯುಟೇಷನ್, ಘನತೆಯನ್ನ ಕಾಪಾಡುವ ಹಕ್ಕು. ಸೊ ರೈಟ್ ಟು ಇನ್ಫಾರ್ಮೇಶನ್, ಮಾಹಿತಿ ಹಕ್ಕು. ರೈಟ್ ಟು ಸೆಕ್ಯೂರಿಟಿ, ರಕ್ಷಣೆಯ ಹಕ್ಕು. ರೈಟ್ ಟು ಡಾಕ್ಟರ್ಸ್ ಅಸಿಸ್ಟೆನ್ಸ್, ವೈದ್ಯರ ನೆರವು ಪಡೆಯುವ ಹಕ್ಕು. ಈ ಕೆಳಗೆ ನೀಡಿರುವ ಕೋಡನ್ನು ಆಧರಿಸಿ ಸರಿಯಾದ ಉತ್ತರವನ್ನ ಆಯ್ಕೆ ಮಾಡಿ. ಸೊ ಮೇಲೆ ಕೊಟ್ಟಿರ್ತಕ್ಕಂಥ ABCDE ಎನ್ನುವ 6 ಹಕ್ಕುಗಳಲ್ಲಿ 5 ಹಕ್ಕುಗಳಲ್ಲಿ ಯಾವುವು 21ನೇ ಅನುಚ್ಛೇದದ ಪ್ರಕಾರ ಸುಪ್ರೀಂ ಕೋರ್ಟ್ ಹೇಳಿರ್ತಕ್ಕಂಥದ್ದು ಅಂದ್ರೆ, ಸೊ ABC ಸರಿ, CDE ಸರಿ, ABCE ಸರಿ, BCDE ಸರಿ ಅಂದ್ರೆ ನನಗನ್ಸುತ್ತೆ ಸೊ 3ನೇ ಆಪ್ಷನ್ ಸರಿಯಾದ ಉತ್ತರವಾಗುತ್ತೆ. ಯಾಕಂದ್ರೆ A ಖಾಸಗಿತನದ ಹಕ್ಕು ನೀಡಲಾಗಿದೆ, ಸೊ B ಘನತೆಯನ್ನು ಕಾಪಾಡುವ ಹಕ್ಕು ಆ ಲಿಸ್ಟ್ ಅಲ್ಲಿ ಇದೆ, ಸೊ C ಮಾಹಿತಿ ಹಕ್ಕು ಲಿಸ್ಟ್ ಅಲ್ಲಿ ಇದೆ, E ವೈದ್ಯರ ನೆರವು ಪಡೆಯುವ ಹಕ್ಕು ಲಿಸ್ಟ್ ಅಲ್ಲಿ ಇದೆ. ಆದ್ರೆ ರಕ್ಷಣೆ ಹಕ್ಕು ಅಂತ ಅಲ್ಲಿ ಇಲ್ಲ ಅಂತ ನನ್ನ ಅಭಿಪ್ರಾಯ. ನೋಡೋಣ ಕೀ ಆನ್ಸರ್ ಬಂದಾಗ. ಒಟ್ಟಾರೆಯಾಗಿ ಸುಪ್ರೀಂ ಕೋರ್ಟ್ ಡಿಕ್ಲೇರ್ ದ ಫಾಲೋಯಿಂಗ್ ರೈಟ್ಸ್ ಆಸ್ ಪಾರ್ಟ್ ಆಫ್ ದ ಆರ್ಟಿಕಲ್ 21. ಸೊ ನೋಡಿ, ರೈಟ್ ಟು ಪ್ರೈವೇಸಿ ಇದೆ, ರೈಟ್ ಟು ಇನ್ಫಾರ್ಮೇಶನ್ ಇದೆ, ರೈಟ್ ಟು ರೆಪ್ಯುಟೇಷನ್ ಇದೆ, ರೈಟ್ ಟು ಎಮರ್ಜೆನ್ಸಿ ಮೆಡಿಕಲ್ ಏಡ್ ಅಥವಾ ರೈಟ್ ಟು ಟೈಮ್ಲಿ ಮೆಡಿಕಲ್ ಟ್ರೀಟ್ಮೆಂಟ್ ಇನ್ ಗವರ್ಮೆಂಟ್ ಹಾಸ್ಪಿಟಲ್ ಅನ್ನೋದು ಕೂಡ ನಮ್ಮ ಒಂದು ಸುಪ್ರೀಂ ಕೋರ್ಟ್ ನಿರ್ಧರಿಸಿರ್ತಕ್ಕಂಥ ಒಂದು ಹಕ್ಕಾಗಿದೆ. ಓಕೆ, ಸೊ ಆರ್ಟಿಕಲ್ 21 ಇದರಲ್ಲಿ ರೈಟ್ ಟು ಸೆಕ್ಯೂರಿಟಿ ಅನ್ನೋದು ಎಲ್ಲೂ ಇಲ್ಲ ಅಂತ ನನಗೆ ಅನಿಸ್ತಾ ಇದೆ. ಸೊ ಇದ್ರೆ ಹೇಳಿ ಪರವಾಗಿಲ್ಲ. ಸೊ ಆವಾಗ ABCDE ಎಲ್ಲವೂ ಸರಿ ಆಗುತ್ತೆ. ಬಟ್ ABCDE ಎಲ್ಲವೂ ಸರಿ ಅಂತಕ್ಕಂಥ ಆಪ್ಷನ್ ಅಂತೂ ಕೊಟ್ಟಿಲ್ಲ ಅವರು, ಅದನ್ನು ಗಮನಿಸ್ಬೇಕು. ಇಲ್ಲಿ ಈ ತರ ಟ್ರಿಕ್ ಆದ್ರೂ ಬಳಸ್ಬೇಕಲ್ವಾ, ಅದಕ್ಕೋಸ್ಕರ. ಹೋಗ್ಲಿ, BCDE ಸರಿ ಅನ್ನಕ್ ಹೋದ್ರೆ ಎ ಆಪ್ಷನ್ ಇದೆ ಅಲ್ವಾ, ರೈಟ್ ಟು ಪ್ರೈವಸಿ ಇಸ್ ಬೆಸ್ಟ್, ಬಹಳ ಸುದ್ದಿಲಿರ್ತಕ್ಕಂಥ ಒಂದು ಹಕ್ಕಾಗುತ್ತೆ. ಅದನ್ನ ತೆಗೆದು ನಾವು ಆನ್ಸರ್ ಹೇಳಕ್ ಬರಲ್ಲ.
ಹೋಗ್ಲಿ ಸಿ ಡಿ ಎರಡನೇ ಆಪ್ಷನ್ ಹೋಗೋದ್ರೆ ರೈಟ್ ಟು ರೆಪ್ಯುಟೇಷನ್, ರೈಟ್ ಟು ಪ್ರೈವಸಿ ಬಿಟ್ಟು ಮಾತಾಡಕ್ಕಾಗಲ್ಲ. ಹೋಗ್ಲಿ ಎ ಬಿ ಸಿ ಅಂತ ಹೇಳಕ್ ಹೋದ್ರೆ ರೈಟ್ ಟು ಡಾಕ್ಟರ್ಸ್ ಅಸಿಸ್ಟೆಂಟ್ಸ್ ಅಂತ ನೇರವಾಗಿ ಏನು ಇಲ್ಲ, ಬಟ್ ಮೆಡಿಕಲ್ ಏಡ್ ತಗೊಳ್ಬೇಕು, ಟೈಮ್ಲಿ ಮೆಡಿಕಲ್ ಟ್ರೀಟ್ಮೆಂಟ್ ಅನ್ನು ಕೊಡ್ಬೇಕಂದ್ರೆ ಇಟ್ ಲುಕ್ಸ್ ಲೈಕ್ ಡಾಕ್ಟರ್ಸ್ ಅಸಿಸ್ಟೆಂಟ್ಸೇ. ಬಟ್ ಇಲ್ಲ ಸರ್ ಆ ವರ್ಡೇ ಬೇಕು ಅಂದ್ರೆ ಮೊದಲನೇ ಆಪ್ಷನ್ ಸರಿ ಆಗುತ್ತೆ. ಇಲ್ಲ ಮೀನಿಂಗ್ ಕರೆಕ್ಟ್ ಆಗಿದೆ ಅಂದ್ರೆ ಅವಾಗ ಮೂರನೇ ಆಪ್ಷನ್ ಸರಿ ಆಗುತ್ತೆ. ಕೀ ಆನ್ಸರ್ ಬಂದಾಗ ನೋಡೋಣ. ಸೊ 1 ಮತ್ತು 3 ಸ್ವಲ್ಪ ಡೌಟ್ ಇದೆ. ಹೀಗೆ ವಿಧಿ 21ರ ಅಡಿಯಲ್ಲಿ ಒಳಗೊಂಡಿರ್ತಕ್ಕಂಥ ವಿವಿಧ ಹಕ್ಕುಗಳು ಯಾವ್ಯಾವು ಅಂತ ಇಲ್ಲಿ ಲಿಸ್ಟೇ ಕೊಟ್ಟಿದ್ದೀನಿ. ಮೊದಲನೇ ಹಕ್ಕು ಮಾನವ ಘನತೆಯಿಂದ ಬದುಕ್ತಕ್ಕಂಥ ಹಕ್ಕು, ರೈಟ್ ಟು ಲಿವ್ ವಿತ್ ಹ್ಯೂಮನ್ ಡಿಗ್ನಿಟಿ. ರೈಟ್ ಟು ಪ್ರೈವೇಸಿ ಅಂದ್ರೆ ಖಾಸಗಿತನದ ಹಕ್ಕು, ರೈಟ್ ಟು ಲೈವ್ಲಿಹುಡ್ ಅಂದ್ರೆ ಜೀವನೋಪಾಯದ ಹಕ್ಕು. ಹೀಗೆ ಒಟ್ಟು ಸುಮಾರು 30 ಹಕ್ಕುಗಳು ಇರಬೇಕು. ಆ 30 ಹಕ್ಕುಗಳನ್ನು ಕೂಡ ಇಲ್ಲಿ ಒಂದೊಂದಾಗಿ ಕೊಟ್ಟಿದ್ದೀನಿ. ನಿಧಾನಕ್ಕೆ ಇನ್ನೊಂದ್ಸಲ ಸ್ಕ್ರೀನ್ ಶಾಟ್ ತಗೊಳ್ಳಿ. ಮೊದಲನೇ ಪೇಜು 1 ರಿಂದ 10, ಎರಡನೇ ಪೇಜು 11 ರಿಂದ 20, ಮೂರನೇ ಪೇಜ್ 21 ರಿಂದ 30. ಸೊ ಎಲ್ಲವೂ ಕೂಡ ಇದೆ, ಸ್ಕ್ರೀನ್ ಶಾಟ್ ತಗೊಂಡು ನೋಟ್ ಮಾಡ್ಕೊಳ್ಳಿ. ಸೊ ಇಷ್ಟು ಹೇಳ್ತಾ ಲೆಟ್ಸ್ ಮೂವ್ ಆನ್ ಟು ದ ನೆಕ್ಸ್ಟ್ ಕ್ವಶನ್. ಕ್ವಶನ್ ನಂಬರ್ 8 ಏನಿದೆ? ಕ್ವಶನ್ ನಿಧಾನವಾಗಿ ಅರ್ಥ ಮಾಡ್ಕೊಳ್ಳಿ. ಸೊ ಭಾರತ ಸಂವಿಧಾನದ ತಿದ್ದುಪಡಿಗೆ ಸಂಬಂಧಿಸಿದಂತೆ ಗಮನಿಸಬೇಕಿಲ್ಲಿ, ನಾರ್ಮಲ್ ಬಿಲ್ ಅಲ್ಲ, ಸಂವಿಧಾನ ತಿದ್ದುಪಡಿ ಮಸೂದೆಗೆ ಸಂಬಂಧಿಸಿದಂತೆ ಕೆಳಕಂಡ ಯಾವ ಹೇಳಿಕೆಯು ಸರಿಯಾಗಿದೆ? ರಿಗಾರ್ಡಿಂಗ್ ದ ಅಮೆಂಡ್ಮೆಂಟ್ ಆಫ್ ದ ಕಾನ್ಸ್ಟಿಟ್ಯೂಷನ್, ಇಂಡಿಯನ್ ಕಾನ್ಸ್ಟಿಟ್ಯೂಷನ್, ವಿಚ್ ಆಫ್ ದ ಫಾಲೋಯಿಂಗ್ ಆರ್ ಟ್ರೂ? ಫಸ್ಟ್ ಇಂಗ್ಲಿಷ್ ಅಲ್ಲಿ ಹೇಳ್ತೀನಿ. ಬಿಲ್ಸ್ ಕ್ಯಾನ್ ಬಿ ಇನಿಷಿಯೇಟೆಡ್ ಇನ್ ಐದರ್ ಹೌಸ್ ಆಫ್ ದ ಪಾರ್ಲಿಮೆಂಟ್. ಈಗ 106ನೇ ಸಂವಿಧಾನದ ತಿದ್ದುಪಡಿ ಮಹಿಳೆಯರಿಗೆ ನಮ್ಮ ದೇಶದ ಲೋಕಸಭೆ ಮತ್ತು ರಾಜ್ಯ ವಿಧಾನಸಭೆಗಳಲ್ಲಿ 33% ರಿಸರ್ವೇಶನ್ ಕೊಡ್ತಕ್ಕಂಥ ಒಂದು ಸಂವಿಧಾನದ ತಿದ್ದುಪಡಿ ಆಗುತ್ತೆ. 106ನೇ ಸಂವಿಧಾನ ತಿದ್ದುಪಡಿ ಫೈನ್. ಓಕೆ, ಸೊ ಇದನ್ನ ಐದರ್ ಹೌಸ್ ಆಫ್ ದ ಪಾರ್ಲಿಮೆಂಟ್, ಈಗ 107 ಏನ ತರ್ತಾರ ಅನ್ಕೊಳ್ಳೋಣ. ಈ 107ನೇ ಸಂವಿಧಾನ ತಿದ್ದುಪಡಿಯನ್ನ ಲೋಕಸಭೆ ಅಥವಾ ರಾಜ್ಯಸಭೆ ಎರಡರಲ್ಲೂ ಯಾವ್ದ್ರಲ್ಲಿ ಬೇಕಾದ್ರೂ ಮಂಡನೆ ಮಾಡಬಹುದಾ ಸಂವಿಧಾನ ತಿದ್ದುಪಡಿ ಮಸೂದೆ ಅಂದ್ರೆ? ಹೌದು, ಮಸೂದೆಯನ್ನು ಸಂಸತ್ತಿನ ಎರಡೂ ಸದನದಲ್ಲಿ ಎಲ್ಲಾದರೂ ಮಂಡಿಸಬಹುದು. ಹೇಳಿಕೆ ಸರಿಯಾಗಿದೆ. ಓಕೆ, ನೆಕ್ಸ್ಟ್. ಸೊ ನೋ ಜಾಯಿಂಟ್ ಸಿಟ್ಟಿಂಗ್ ಇನ್ ಕೇಸ್ ಆಫ್ ಎ ಡೆಡ್ ಲಾಕ್ ಬಿಟ್ವೀನ್ ದ ಟೂ ಹೌಸಸ್. ಸೊ ಎರಡು ಸದನದ ನಡುವಿನ ಬಿಕ್ಕಟ್ಟನ್ನ ಪರಿಹರಿಸಲು ಜಂಟಿ ಸದನವನ್ನ ನಡೆಸುವಂತಿಲ್ಲ. ಒಂದು ವೇಳೆ ಈಗ 107ನೇ ಸಂವಿಧಾನ ತಿದ್ದುಪಡಿ ಯಾವುದೋ ಒಂದಿದೆ ಅನ್ಕೊಳ್ಳೋಣ, ಅದನ್ನ ಲೋಕಸಭೆ ಪಾಸ್ ಮಾಡ್ತು, ರಾಜ್ಯಸಭೆ ಪಾಸ್ ಮಾಡಕ್ ರೆಡಿ ಇಲ್ಲ, ಈ ತರ ಡೆಡ್ ಲಾಕ್ ಆಗೋಯ್ತು. ಅಥವಾ ರಾಜ್ಯಸಭೆಯಲ್ಲಿ ಮಂಡಿಸಿದ್ರು ಪಾಸ್ ಆಯ್ತು, ಲೋಕಸಭೆಗೆ ಬಂತು, ಫೈನ್, ಬಟ್ ಲೋಕಸಭೆ ರೆಡಿ ಇಲ್ಲ ಪಾಸ್ ಮಾಡೋದಕ್ಕೆ. ಅವಾಗ ಏನ್ ಮಾಡ್ಬೇಕು? ಜಾಯಿಂಟ್ ಸಿಟ್ಟಿಂಗ್ ನಡೆಸಿ ಇಬ್ರು ಓಕೆ ಮಾಡಿ ಮತದಾನಕ್ಕೆ ಹಾಕ್ಬಿಡೋಣ ಅಂದ್ರೆ ಆಗಲ್ಲ. ನಾರ್ಮಲ್ ಬಿಲ್ ಆಗಿದ್ರೆ ಮಾಡ್ಬೋದೇನು, ಆದ್ರೆ ಕಾನ್ಸ್ಟಿಟ್ಯೂಷನಲ್ ಅಮೆಂಡ್ಮೆಂಟ್ ಬಿಲ್ಲು ಸಂವಿಧಾನ ತಿದ್ದುಪಡಿಗೆ ತರತಕ್ಕಂತ, ಸಂವಿಧಾನದಲ್ಲೇ ತಿದ್ದುಪಡಿ ಮಾಡ್ತಕ್ಕಂಥ ಬಿಲ್ ಅನ್ನ ಪ್ರತ್ಯೇಕವಾಗಿ ಆಯಾ ಸಭೆಯಲ್ಲೇ ಪಾಸ್ ಮಾಡ್ಕೊಂಡ್ ಬರಬೇಕು. ಯಾವುದೇ ಜಾಯಿಂಟ್ ಸಿಟ್ಟಿಂಗ್ ಅನ್ನ ಮಾಡಕ್ ಬರೋದಿಲ್ಲ. ಅದಕ್ಕೋಸ್ಕರ ಎರಡನೇದು ಕೂಡ ಸರಿ ಅಂತ ನನಗನ್ನಿಸ್ತಾ ಇದೆ. ಅನ್ಸೋದೇನು ಕರೆಕ್ಟ್ ಕೂಡ ಇದೆ, ನೋಡೋಣ. ಓಕೆ, ನೆಕ್ಸ್ಟ್ ಮೂರನೇದು, ಪ್ರೆಸಿಡೆಂಟ್ ಶೆಲ್ ಗಿವ್ ಇಸ್ ಅಸೆಂಟ್ ಟು ದ ಬಿಲ್. ತಿದ್ದುಪಡಿ ಮಸೂದೆಗೆ ರಾಷ್ಟ್ರಪತಿಯವರ ಅಂಕಿತವನ್ನ ನೀಡಲೇಬೇಕಾಗತ್ತೆ. ನೋಡಿ, ಬೇರೆ ಬಿಲ್ ಆದ್ರೆ ಅವ್ರು ಹೋಲ್ಡ್ ಮಾಡಬಹುದು ಅಥವಾ ವಾಪಸ್ ಕಳಿಸಬಹುದು. ಆದರೆ ಸಂವಿಧಾನ ತಿದ್ದುಪಡಿಗೆ ಸಂಬಂಧಿಸಿರತಕ್ಕಂಥ ಮಸೂದೆಗೆ ನಮ್ಮ ರಾಷ್ಟ್ರಪತಿಗಳು, ರಾಷ್ಟ್ರಾಧ್ಯಕ್ಷರು ಅಂಕಿತವನ್ನ ಹಾಕ್ಲೇಬೇಕಾಗುತ್ತೆ, ತಿಳ್ಕೋಬೇಕು. ಸಿ. ಇನ್ನು ಡಿ, ಸಂವಿಧಾನದ ಯಾವುದೇ ಭಾಗದ ತಿದ್ದುಪಡಿಗೂ ರಾಜ್ಯ ಶಾಸಕಾಂಗದ ಒಪ್ಪಿಗೆ ಅಗತ್ಯ. ಸ್ಟೇಟ್ ಲೆಜಿಸ್ಲೇಟರ್ಸ್ ಅಸೆಂಟ್ ಈಸ್ ರಿಕ್ವೈರ್ಡ್ ಅಂದ್ರೆ ಸರಿಯಾದ ಉತ್ತರ. ಒಟ್ಟಾರೆಯಾಗಿ ABC ಸರಿ ಇದೆ. ಡಿ, ಸಂವಿಧಾನದ ಯಾವುದೇ ಭಾಗ ತಿದ್ದುಪಡಿ ಮಾಡಬೇಕಾದ್ರೆ ರಾಜ್ಯ ಶಾಸಕಾಂಗದ ಒಪ್ಪಿಗೆ ಅಗತ್ಯವಿಲ್ಲ. ಕೆಲವಂತೆಲ್ಲ ಅಗತ್ಯ ಇರುತ್ತೆ. ಹಾಗಾಗಿ ಇಲ್ಲಿ ABCD ಅಂತ ಕೊಟ್ಟಿಲ್ಲ. ಕೊಟ್ಟಿದ್ದಿದ್ರೆ ಯಾವುದಕ್ಕೆ ಅಗತ್ಯ ಇರುತ್ತೆ ಅಂದ್ರೆ, ಈಗ 101st ಅಮೆಂಡ್ಮೆಂಟ್ ಆಕ್ಟ್ ಆಫ್ ಇಂಡಿಯನ್ ಕಾನ್ಸ್ಟಿಟ್ಯೂಷನ್, ಸೊ ಭಾರತದ ಸಂವಿಧಾನದ 101ನೇ ಸಂವಿಧಾನ ತಿದ್ದುಪಡಿ ಕಾಯ್ದೆ ಏನ್ ಹೇಳುತ್ತೆ? ದೇಶದಲ್ಲಿ GST ಅನ್ನು ಜಾರಿಗೊಳಿಸೋದಕ್ಕೆ. ಇಂತಹ ಸಂದರ್ಭದಲ್ಲಿ ಲೋಕಸಭೆ, ರಾಜ್ಯಸಭೆ ಮತ್ತು ರಾಷ್ಟ್ರಪತಿಗಳ ಅಂಕಿತಕ್ಕೆ ಮುಂಚೆ, ರಾಷ್ಟ್ರಪತಿಗಳ ಅಂಕಿತ ಆದರೂ ಕೂಡ ಈ ಒಂದು ತಿದ್ದುಪಡಿ ಮಸೂದೆಯನ್ನ ಮಿನಿಮಮ್ 50% ಆಫ್ ದ ಅಸೆಂಬ್ಲೀಸ್ ಒಪ್ಪಿಗೆ ಕೊಡಬೇಕಾಗುತ್ತೆ. ಸೊ ಆದ್ರೆ ಇಲ್ಲಿ ಆ ಒಂದು ಹೇಳಿಕೆ ಇಲ್ಲ. ಸೊ ಹಾಗಾಗಿ ABC ಮಾತ್ರ ಸರಿ ಇದೆ, ABCD ಆಪ್ಷನ್ ಅಲ್ಲೇ ಇಲ್ಲ. ಸೊ ಪ್ರೊಸೀಜರ್ ಫಾರ್ ದ ಅಮೆಂಡ್ಮೆಂಟ್ ಅಂದಾಗ ಸಂಸತ್ತಿನ ಎರಡೂ ಸದನಗಳಲ್ಲಿ ನಾವು ಈ ಒಂದು ಸಂವಿಧಾನ ತಿದ್ದುಪಡಿ ಮಸೂದೆಯನ್ನ ಮಂಡಿಸಬಹುದು, ಆದರೆ ರಾಜ್ಯ ವಿಧಾನಸಭೆಗಳಲ್ಲಿ ಅಲ್ಲ. ಸೊ ಮೊದಲನೇ ಪಾಯಿಂಟ್. ಓಕೆ, ಇದಕ್ಕೆ ಅಂದ್ರೆ ಸಂವಿಧಾನ ತಿದ್ದುಪಡಿಗಿರ್ತಕ್ಕಂಥ ಮಸೂದೆಗೆ ಸೊ ಯಾವುದೇ ಸಚಿವರು
ಅಥವಾ ಸದಸ್ಯರು ಮಂಡಿಸಬಹುದು. ಇದಕ್ಕೆ ರಾಷ್ಟ್ರಪತಿಗಳ ಪೂರ್ವಾನುಮತಿ ಅಗತ್ಯವಿಲ್ಲ ಸಂವಿಧಾನದ ತಿದ್ದುಪಡಿ ಮಸೂದೆಗೆ. ಮತ್ತೊಂದು, ಸೊ ಪ್ರತಿ ಸದನದಲ್ಲಿ ವಿಶೇಷ ಬಹುಮತದಿಂದ ಅಂಗೀಕರಿಸಬೇಕು. ಅಂದರೆ ಸದನದ ಒಟ್ಟು ಸದಸ್ಯತ್ವದ ಬಹುಮತ ಮತ್ತು ಸದನದ 3/2 ಸದಸ್ಯರ ಬಹುಮತದಿಂದ ಹಾಜರಿದ್ದು ಮತ ಚಲಾಯಿಸಬೇಕು. ಮತ್ತೆ ನೋ ಜಾಯಿಂಟ್ ಸೆಷನ್ ಈಸ್ ಅಲೋಡ್ ಇನ್ ದ ಕಾನ್ಸ್ಟಿಟ್ಯೂಷನಲ್ ಅಮೆಂಡ್ಮೆಂಟ್ ಬಿಲ್ ಅಲ್ಲಿ. ಸೊ ಜಂಟಿ ಅಧಿವೇಶನವನ್ನ ನಡೆಸಲು ಸಾಧ್ಯವೇ ಇಲ್ಲ, ಅವಕಾಶವಿಲ್ಲ. ಪ್ರತಿ ಸದನವೂ ಕೂಡ ಅಂದ್ರೆ ಲೋಕಸಭೆ ಮತ್ತು ರಾಜ್ಯಸಭೆಗಳು ಪ್ರತ್ಯೇಕವಾಗಿ ಮಸೂದೆಯನ್ನು ಅಂಗೀಕರಿಸಬೇಕು. ಎರಡೂ ಸದನಗಳ ನಡುವೆ ಭಿನ್ನಾಭಿಪ್ರಾಯ ಉಂಟಾದರೆ ಮಸೂದೆಯ ಚರ್ಚೆ ಮತ್ತು ಅಂಗೀಕಾರದ ಉದ್ದೇಶಕ್ಕಾಗಿ ಉಭಯ ಸದನಗಳ ಜಂಟಿ ಅಧಿವೇಶನವನ್ನು ನಡೆಸಲು ಯಾವುದೇ ಅವಕಾಶವಿಲ್ಲ. ಸೊ ಅರ್ಥ ಆಯ್ತು ಅನ್ಕೊಳ್ತೀನಿ. ಓಕೆ, ಅಂತ ಸಂದರ್ಭದಲ್ಲಿ ಆ ತಿದ್ದುಪಡಿಗೆ ಸ್ವಲ್ಪ ಬದಲಾವಣೆಗಳನ್ನು ಮಾಡಿ ಅಲ್ಲಿನ ವಿಶ್ವಾಸವನ್ನು ತೆಗೆದುಕೊಳ್ಬೇಕು ಸದಸ್ಯರದ್ದು, ಅದು ಬೇರೆ ವಿಚಾರ. ಓಕೆ, ಇನ್ನು ಸರಳ ಬಹುಮತದಿಂದ ಅಂಗೀಕರಿಸಬೇಕು. ಅರ್ಧದಷ್ಟು ರಾಜ್ಯ ಶಾಸಕಾಂಗಗಳು ಸರಳ ಬಹುಮತದಿಂದ ಅಂಗೀಕರಿಸಬೇಕಾಗುತ್ತೆ, ಕೆಲವೊಂದು ನಿಬಂಧನೆಗಳಿಗೆ ಮಾತ್ರ, GST ಈ ತರದಕ್ಕೆ. ಇನ್ನು ರಾಷ್ಟ್ರಪತಿಗಳ ಒಪ್ಪಿಗೆಗಾಗಿ ಮಂಡಿಸಲಾಗುತ್ತದೆ. ಸಂಸತ್ತಿನ ಉಭಯ ಸದನಗಳ ಸರಿಯಾಗಿ ಅಂಗೀಕರಿಸಿದ ನಂತರ ರಾಜ್ಯ ಶಾಸಕಾಂಗಗಳಿಂದ ಏನಾದರೂ ಬೇಕಾದ್ರೆ ಅದಕ್ಕೂ ಅಂಗೀಕರಿಸಿದ ನಂತರ ರಾಷ್ಟ್ರಪತಿಗಳ ಒಪ್ಪಿಗೆಗೆ ನೀಡಲಾಗುತ್ತದೆ. ಆದರೆ ರಾಷ್ಟ್ರಪತಿಗಳು ಮಸೂದೆಗೆ ಒಪ್ಪಿಗೆ ನೀಡಬೇಕು. ಅವರು ಮಸೂದೆಗೆ ತಮ್ಮ ಒಪ್ಪಿಗೆಯನ್ನು ತಡೆ ಹಿಡಿಯುವಂತಿಲ್ಲ ಅಥವಾ ಸಂಸತ್ತಿನ ಮರುಪರಿಶೀಲನೆಗಾಗಿ ವಾಪೀಸು ಕೂಡ ಕೊಡಂಗಿಲ್ಲ, ಹಿಂದಿರುಗಿಸಂಗಿಲ್ಲ. ಸಂವಿಧಾನ ತಿದ್ದುಪಡಿ ಮಸೂದೆಯನ್ನ ನೆನ್ಪಿಡ್ಬೇಕು, ಮತ್ತೆ ಮತ್ತೆ ಹೇಳ್ತಾ ಇದ್ದೀನಿ. ಓಕೆ, ಸೊ ಸಂವಿಧಾನ ತಿದ್ದುಪಡಿಗೆ ಒಪ್ಪಿಗೆ ಆದ ನಂತರ ರಾಷ್ಟ್ರಪತಿಗಳ ಅದು ಕಾಯ್ದೆಯಾಗಿ ಜಾರಿಗೆ ಬರುತ್ತೆ. ಅರ್ಥ ಆಯ್ತು ಅನ್ಕೊಳ್ತೀನಿ. ಓಕೆ, ಇನ್ನು ನೆಕ್ಸ್ಟ್, ರಾಜ್ಯ ನಿರ್ದೇಶಾತ್ಮಕ ತತ್ವಗಳನ್ನ ಪಟ್ಟಿ 1 ಅವುಗಳ ಅನುಚ್ಛೇದವನ್ನ ಪಟ್ಟಿ 2ರಲ್ಲಿ ಅನುಗುಣವಾಗಿ ಹೊಂದಿಸಿ ಬರೆಯಿರಿ ಅಂತ. ಮ್ಯಾಚ್ ದ ಪ್ರಾವಿಷನ್ಸ್ ಆಫ್ ದ ಡೈರೆಕ್ಟಿವ್ ಪ್ರಿನ್ಸಿಪಲ್ಸ್ ಆಫ್ ಸ್ಟೇಟ್ ಪಾಲಿಸಿ ಲಿಸ್ಟ್ 1 ವಿತ್ ದೇರ್ ಕರೆಕ್ಟ್ ಆರ್ಟಿಕಲ್ಸ್ ಆಫ್ ಲಿಸ್ಟ್ 2. ಲಿಸ್ಟ್ 1 ನಲ್ಲಿ ಸೊ ಈಸಿ ಆಗಿರೋದಂದ್ರೆ ಸೊ ಆರ್ಗನೈಸೇಷನ್ ಆಫ್ ದ ವಿಲೇಜ್ ಪಂಚಾಯತ್ ಆರ್ಟಿಕಲ್ 40, ಡಿಗೆ 3 ಇರೋದು ಯಾವುದು? ಆಪ್ಷನ್ 2, ಆಪ್ಷನ್ 3. ಮತ್ತು ಪ್ರೊಟೆಕ್ಟ್ ದ ಎನ್ವಿರಾನ್ಮೆಂಟ್ ಅಂಡ್ ಸೇಫ್ ಗಾರ್ಡ್ ದ ಫಾರೆಸ್ಟ್ಸ್ ಅಂಡ್ ವೈಲ್ಡ್ ಲೈಫ್ ಅಂದ್ರೆ ಸಿಗೆ 1, ಆರ್ಟಿಕಲ್ 48 ಬಹಳ ಫೇಮಸ್ ಆಗಿರೋದು. ಸಿಗೆ 1 ಇರೋದು ಯಾವುದು? 2ರಲ್ಲೂ ಇದೆ, 2ಅಲ್ಲೂ ಇದೆ, 3ಅಲ್ಲೂ ಇದೆ. ಇನ್ಯಾವುದು ಈಸಿಯರ್ ಅಂದ್ರೆ ನೋಡೋಣ ಆಪ್ಷನ್ಸ್. ಸೊ 2ನೇ ಆಪ್ಷನ್ ಸರಿ, ಕರೆಕ್ಟು. ಸೊ ಹಾಗಾದ್ರೆ ಎಗೆ 2 ಅಂತ. ಎಗೆ 2 ಏನಿದೆ? ಜಸ್ಟ್ ಅಂಡ್ ಹ್ಯೂಮೇನ್ ಕಂಡೀಷನ್ಸ್ ಆಫ್ ವರ್ಕ್ ಅಂಡ್ ಮೆಟರ್ನಿಟಿ ರಿಲೀಫ್, ಆರ್ಟಿಕಲ್ 42. ಟು ಸೆಕ್ಯೂರ್ ಎ ಸೋಷಿಯಲ್ ಆರ್ಡರ್ ವಿಚ್ ಸ್ಟ್ಯಾಂಡ್ಸ್ ಫಾರ್ ದ ವೆಲ್ಫೇರ್ ಆಫ್ ದ ಪೀಪಲ್, ಆರ್ಟಿಕಲ್ 38. ಸೊ ಬಿಗೆ 4. ಹೀಗೆ ಸ್ವಲ್ಪ ನಾವು ರಾಜ್ಯ ನಿರ್ದೇಶಾತ್ಮಕ ತತ್ವಗಳು ಅಥವಾ DPSP ಮೇಲೆ ಕೂಡ ಕೇಳಿದ್ದಾರೆ, ಆರ್ಟಿಕಲ್ ವೈಸ್ ಹೊಂದಿಸಿ ಬರೆಯಿರಿ ಅಂತ ಕೇಳಿದ್ದಾರೆ. ಒಟ್ಟಾರೆಯಾಗಿ ಆರ್ಟಿಕಲ್ 38 ಏನಿರುತ್ತೆ? ಪ್ರಮೋಟಿಂಗ್ ದ ವೆಲ್ಫೇರ್ ಆಫ್ ದ ಸೊಸೈಟಿ ಬೈ ಸೆಕ್ಯೂರಿಂಗ್ ದ ಸೋಷಿಯಲ್ ಆರ್ಡರ್ ಪ್ರೆಮಿಯೇಟೆಡ್ ಬೈ ಜಸ್ಟಿಸ್. ನ್ಯಾಯದಿಂದ ವ್ಯಾಪಿಸಿರುವ ಸಾಮಾಜಿಕ ವ್ಯವಸ್ಥೆಯನ್ನು ಭದ್ರಪಡಿಸುವ ಮೂಲಕ ಸಮಾಜದ ಕಲ್ಯಾಣ ಉತ್ತೇಜಿಸುವುದು, ಆರ್ಟಿಕಲ್ 38. ಸೊ ಸಮಾಜವಾದಿ ತತ್ವಗಳು ಅಥವಾ DPSP ನಾವು ಸೋಷಿಯಲಿಸ್ಟಿಕ್ ಪ್ರಿನ್ಸಿಪಲ್ಸ್ ಅಲ್ಲಿ ಮಾತಾಡ್ತೀವಿ. ಸೊ ನೆಕ್ಸ್ಟ್ ಒನ್ ಆರ್ಟಿಕಲ್ 40 ಏನ್ ಹೇಳುತ್ತೆ? 40 ಗಾಂಧಿಯನ್ ಪ್ರಿನ್ಸಿಪಲ್ಸ್ ಅಲ್ಲಿ ಬರುತ್ತೆ ಅನ್ಸುತ್ತೆ. ಸೊ ಗಾಂಧಿಯನ್ ಪ್ರಿನ್ಸಿಪಲ್ಸ್ ಅಲ್ಲಿ 40 ಗ್ರಾಮ ಪಂಚಾಯಿತಿಗಳನ್ನು ಸಂಘಟಿಸುವುದು ಮತ್ತು ಅವುಗಳಿಗೆ ಅಗತ್ಯ ಅಧಿಕಾರಗಳನ್ನು ನೀಡುವುದು, ಸ್ವಯಂ ಸರ್ಕಾರದ ಘಟಕಗಳಾಗಿ ಕಾರ್ಯನಿರ್ವಹಿಸಲು ಅವುಗಳನ್ನು ಸಕ್ರಿಯಗೊಳಿಸಬೇಕು. ಗಾಂಧೀಜಿಯವರ ಒಂದು ದೊಡ್ಡ ಕನಸಾಗಿತ್ತು. ಅಂದ್ರೆ ಅಧಿಕಾರದ ವಿಕೇಂದ್ರೀಕರಣ ಆಗಬೇಕು, ಏನು ನಮ್ಮ ತಳಹಂತದವರೆಗೂ ಕೂಡ ಅಧಿಕಾರವನ್ನ ಕೊಡಬೇಕು ಅನ್ನತ್ತ. ಹಾಗಾಗಿ ಆರ್ಟಿಕಲ್ 40 ಸೊ ಆರ್ಗನೈಸೇಷನ್ ಆಫ್ ವಿಲೇಜ್ ಪಂಚಾಯತ್ಸ್, ಗ್ರಾಮ ಪಂಚಾಯತ್ಗಳ ರಚನೆ. ಅದಾದ ನಂತರ ಆರ್ಟಿಕಲ್ 42 ಏನ್ ಹೇಳುತ್ತೆ? ಆರ್ಟಿಕಲ್ 42 ಕೆಲಸ ಮತ್ತು ಹೆರಿಗೆ ಪರಿಹಾರಕ್ಕಾಗಿ ನ್ಯಾಯಯುತ ಮತ್ತು ಮಾನವ ಪರಿಸ್ಥಿತಿಗಳಿಗೆ ನಿಬಂಧನೆಗಳನ್ನ ಮಾಡಿ ಅಂತ ಸಜೆಷನ್ ಅನ್ನ ಕೊಟ್ಟಿತ್ತು. ಸೊ ಕೆಲಸದಲ್ಲಿ ನ್ಯಾಯಯುತ ಮತ್ತು ಮಾನವೀಯ ಪರಿಸರ, ಪ್ರಸೂತಿಯ ಪರಿಹಾರಗಳು, ಆರ್ಟಿಕಲ್ 42 ರೈಟ್. ಸೊ ಹೇಗೆ? ಸೊ ಇನ್ನು ಉಳಿದಿದ್ದು 48A ಏನ್ ಹೇಳುತ್ತೆ? 48A ಇಂಟೆಲೆಕ್ಚುವಲ್ ಪ್ರಿನ್ಸಿಪಲ್ಸ್ ಅಲ್ಲಿ ಬರುತ್ತೆ. ಅದರಲ್ಲಿ ಆಧುನಿಕ ಮತ್ತು ವೈಜ್ಞಾನಿಕ ಮಾರ್ಗಗಳಲ್ಲಿ ಕೃಷಿ ಮತ್ತು ಪಶುಸಂಗೋಪನೆಯನ್ನ ಸಂಘಟಿಸಬೇಕು ಅಂತ 48 ಹೇಳಿದ್ರೆ, 48A ಅಲ್ಲಿ ಪರಿಸರವನ್ನು ರಕ್ಷಿಸಲು ಮತ್ತು ಸುಧಾರಿಸಲು ಮತ್ತು ಅರಣ್ಯಗಳು ಮತ್ತು ವನ್ಯಜೀವಿಗಳನ್ನು ರಕ್ಷಿಸಲು ನಾವು ಪಣ ತೊಡಬೇಕು ಅಥವಾ ಸರ್ಕಾರಗಳು ಆ ನಿಟ್ಟಿನಲ್ಲಿ ಕಾರ್ಯನಿರ್ವಹಿಸಬೇಕು ಅಂತ ಆರ್ಟಿಕಲ್ 48 ಅಲ್ಲಿ ಎ ಅಲ್ಲಿ ಹೇಳ್ತಾರೆ. ಸೊ ಹೀಗೆ ಒಟ್ಟಾರೆಯಾಗಿ ಇಲ್ಲಿ ಏನ್ ತಿಳ್ಕೊಂಡಿವಿ ನಾವು ಅಂದ್ರೆ, ಸೊ ಈ ಒಂದು ರಾಜ್ಯ ನಿರ್ದೇಶಾತ್ಮಕ ತತ್ವಗಳು ಮತ್ತು ಅವುಗಳ ವಿಧಿಗಳನ್ನ ಮ್ಯಾಚ್ ಮಾಡಿ ಅಂತ ಕೊಡ್ತಾ ಇದ್ದಾರೆ. ಒಟ್ಟಾರೆಯಾಗಿ
ನಾವು ರಾಜ್ಯ ನಿರ್ದೇಶಾತ್ಮಕ DPSP ಅನ್ನು 3 ವಿಭಾಗಗಳಲ್ಲಿ ವಿಂಗಡಣೆಯನ್ನು ಮಾಡಿ ಅಧ್ಯಯನ ಮಾಡ್ತಾ ಹೋಗ್ತೀವಿ. ಸೊ ಅವುಗಳು ಪ್ರತಿಯೊಂದೂ ಕೂಡ ಯಾವುದಕ್ಕೆ ಸಂಬಂಧಿಸಿದೆ ಅಂತ, ಅದರಲ್ಲೂ ಈ 48A ಏನಿದೆ ಬಹಳ ಸಲ ಕೇಳಿದ್ದಾರೆ, ಆರ್ಟಿಕಲ್ 40 ಅನ್ನು ಕೂಡ ಬಹಳ ಸಲ ಕೇಳಿದ್ದಾರೆ. ನೆಕ್ಸ್ಟ್ ಕ್ವಶನ್ ನಂಬರ್ 10 ನಲ್ಲಿ ಈ ಕೆಳಗಿನವು ನಿಯಂತ್ರಣ ವ್ಯಾಪ್ತಿಯ ಅರ್ಥವಾಗಿದೆ. ಫಾಲೋಯಿಂಗ್ ಈಸ್ ಅ ಮೀನಿಂಗ್ ಆಫ್ ಸ್ಪ್ಯಾನ್ ಆಫ್ ಕಂಟ್ರೋಲ್. ಸ್ಪ್ಯಾನ್ ಆಫ್ ಕಂಟ್ರೋಲ್ ಅಂದ್ರೆ ಈಗ ಮೇಲಿನ ಒಬ್ಬ ಅಧಿಕಾರಿ ಇದ್ದಾನೆ, ಈತನ ಕೆಳಗಡೆ ಎಷ್ಟು ಜನ ಕಾರ್ಯನಿರ್ವಹಿಸ್ತಾ ಇದ್ದಾರೆ. ಈಗ ನೋಡಿ ಪ್ರೆಸಿಡೆಂಟ್ ಅಂಡರ್ ಅಲ್ಲಿ ಇಡೀ ಭಾರತೀಯರೆಲ್ಲರೂ ಬರ್ತೀವಿ, ಪ್ರಧಾನಮಂತ್ರಿ ಎಲ್ಲರೂ ಬರ್ತೀವಿ. ಚೀಫ್ ಮಿನಿಸ್ಟರ್ ಅಂದ್ರೆ ಆಯಾ ರಾಜ್ಯದ ಜನಗಳು ಅಥವಾ ನಾಗರಿಕರು ಆ ರಾಜ್ಯದ ರಾಜ್ಯಪಾಲರು ಅಥವಾ ಚೀಫ್ ಮಿನಿಸ್ಟರ್ ಅಂಡರ್ ಅಲ್ಲಿ ವರ್ಕ್ ಮಾಡ್ತೀವಿ ಅಲ್ವಾ. ಆ ರೀತಿಯಾಗಿ ಸ್ಪ್ಯಾನ್ ಆಫ್ ಕಂಟ್ರೋಲ್. ಒಂದು ಸ್ಕೂಲ್ ತೆಗೆದುಕೊಂಡ್ರೆ ಹೆಡ್ ಮಾಸ್ಟರ್ ಇರ್ತಾನೆ, ಹೆಡ್ ಮಾಸ್ಟರ್ ಕೆಳಗಡೆ ಎಲ್ಲ ಬರುತ್ತೆ. ಒಂದು ಕಾಲೇಜ್ ತೆಗೆದುಕೊಂಡ್ರೆ ಪ್ರಿನ್ಸಿಪಲ್ ಇರ್ತಾರೆ, ಅಥವಾ ಒಂದು ತಹಶೀಲ್ ಆಫೀಸ್ ತೆಗೆದುಕೊಂಡ್ರೆ ತಹಶೀಲ್ದಾರ್ ಅಲ್ಲಿನ ಹೆಡ್ ಆಗಿರ್ತಾರೆ, ಒಂದು ಜಿಲ್ಲಾ ಪಂಚಾಯತ್ ಅಂದ್ರೆ ಅಲ್ಲಿನ CEO, ಒಂದು ಡಿಸ್ಟ್ರಿಕ್ಟ್ ಅಂದ್ರೆ ಅಲ್ಲಿನ DC. ಹೀಗೆ ನೋಡಿ ಸ್ಪ್ಯಾನ್ ಆಫ್ ಕಂಟ್ರೋಲ್ ಅಲ್ವಾ. ಸೊ ಹಾಗಾಗಿ ಇಲ್ಲಿ ಸ್ಪ್ಯಾನ್ ಆಫ್ ಕಂಟ್ರೋಲ್ ಏನೇನು ಹೇಳುತ್ತೆ, ಟೆನ್ಯೂರ್ ಆಫ್ ಪೋಸ್ಟ್ ಅಂದ್ರೆ ಅಲ್ಲ, ಜಿಯೋಗ್ರಫಿಕಲ್ ಜುರಿಸ್ಡಿಕ್ಷನ್. ಸೊ ಓಕೆ, ಸ್ಪ್ಯಾನ್ ಆಫ್ ಕಂಟ್ರೋಲ್ ಅಲ್ಲಿ ಜಿಯೋಗ್ರಫಿಕಲ್ ಜುರಿಸ್ಡಿಕ್ಷನ್ ಬರುತ್ತೆ, ಭೌಗೋಳಿಕ ಅಧಿಕಾರ ವ್ಯಾಪ್ತಿ. ಆದ್ರೆ ಕಂಟ್ರೋಲ್ ಅಂದಾಗ ಏನ್ ಬರುತ್ತೆ, ಆಕ್ಚುಲಿ ಅಧಿಕಾರಿ ವೈಯಕ್ತಿಕವಾಗಿ ನಿರ್ದೇಶಿಸಬಹುದಾದ, ನಿಯಂತ್ರಣ ಮತ್ತು ಮೇಲ್ವಿಚಾರಣೆ ಮಾಡಬಹುದಾದ ಅಧೀನದಲ್ಲಿರುವ ಕೆಲಸದ ಘಟಕಗಳ ಸಂಖ್ಯೆಯನ್ನು ನಾವು ಸ್ಪ್ಯಾನ್ ಆಫ್ ಕಂಟ್ರೋಲ್ ಅಂತ ಅಂತೀವಿ ಅಂತ ನನಗನ್ನಿಸ್ತಾ ಇದೆ. 10ಕ್ಕೆ ಸೊ 4ನೇ ಆಪ್ಷನ್, ಮೋಸ್ಟ್ಲಿ 2ನೇ ಆಪ್ಷನ್ ಕೂಡ ಕೊಡಬಹುದು. ಸೊ ಕೀ ಆನ್ಸರ್ ಬಂದಾಗ ನೋಡೋಣ. ಒಟ್ಟಾರೆಯಾಗಿ ವಾಟ್ ಈಸ್ ಎ ಸ್ಪ್ಯಾನ್ ಆಫ್ ಕಂಟ್ರೋಲ್ ಅಂದಾಗ ದ ನಂಬರ್ ಆಫ್ ಪೀಪಲ್ ಹೂ ರಿಪೋರ್ಟ್ ಟು ಒನ್ ಮ್ಯಾನೇಜರ್ ಇನ್ ದ ಹೈರಾರ್ಕಿ. ಒಬ್ಬ ಮ್ಯಾನೇಜರ್ ಇದ್ದಾನೆ, ಆತನ ಕೆಳಗಡೆ ಎಷ್ಟು ಜನ ಎಂಪ್ಲಾಯೀಸ್ ಇದ್ದಾರೆ. more people under the control of one manager, the wider the span of control. 100 ಜನ ಇದ್ರೆ 200 ಜನ ಇದ್ದವನು ಆತನಿಗಿಂತಲೂ ವೈಡ್ ಆಫ್ ಸ್ಪ್ಯಾನ್ ಆಫ್ ಕಂಟ್ರೋಲ್ ಅನ್ನ ಹೊಂದಿರ್ತಾನೆ. ಲೆಸ್ ಮೀನ್ಸ್ ನ್ಯಾರೋ ಆಫ್ ಸ್ಪ್ಯಾನ್ ಆಫ್ ಕಂಟ್ರೋಲ್ ಅಂತ. ಓಕೆ, ಸೊ ಹೀಗೆ ಸರಿಯಾದ ಉತ್ತರ ಯಾವ್ದಾಗುತ್ತೆ 10ನೇದಕ್ಕೆ. ಸೊ 4ನೇ ಆಪ್ಷನ್ ಅಂತ ಅನ್ಕೊಂಡಿದ್ದೀನಿ. ಓಕೆ, ನೆಕ್ಸ್ಟ್ 11ನೇ ಪ್ರಶ್ನೆ. ಸೊ ಇದು ಕೂಡ ಒಂಥರ ಮ್ಯಾನೇಜ್ಮೆಂಟ್ ಪ್ರಶ್ನೆ, ಮ್ಯಾನೇಜ್ಮೆಂಟ್ ಸಬ್ಜೆಕ್ಟ್ ಅಥವಾ ಪಬ್ಲಿಕ್ ಅಡ್ಮಿನಿಸ್ಟ್ರೇಷನ್ ಅಲ್ವಾ. ಸೊ ಆ ರೀತಿ ಸಬ್ಜೆಕ್ಟ್ ಇದೆ, ಬಟ್ ಸ್ಟಿಲ್ ಪಾಲಿಟಿಲಿ ಓದ್ತಾ ಇದ್ದೀವಿ. ಈ ಕೆಳಗಿನ ಯಾರು ಮೊದಲ ಬಾರಿಗೆ ರಾಜಕಾರಣ ಮತ್ತು ಸಾರ್ವಜನಿಕ ಆಡಳಿತದ ನಡುವೆ ವಿಭಜನೆ ಪರಿಕಲ್ಪನೆಯನ್ನ ಪ್ರತಿಪಾದಿಸಿದ್ರು? ಓಕೆ, ದ ಫಾಲೋಯಿಂಗ್ ವಾಸ್ ದ ಫಸ್ಟ್ ಟು ಪ್ರಪೌಂಡ್ ದ ಕಾನ್ಸೆಪ್ಟ್ ಆಫ್ ಸೆಪರೇಷನ್ ಬಿಟ್ವೀನ್ ಪಾಲಿಟಿಕ್ಸ್ ಅಂಡ್ ಪಬ್ಲಿಕ್ ಅಡ್ಮಿನಿಸ್ಟ್ರೇಷನ್. ಪಾಲಿಟಿ ಮತ್ತು ಪಬ್ಲಿಕ್ ಅಡ್ಮಿನಿಸ್ಟ್ರೇಷನ್ ಅಲ್ವಾ. ಸೊ ಎರಡರ ಮಧ್ಯೆ ಒಂದಷ್ಟು ಗ್ಯಾಪ್ ಇದೆ. ಆ ಗ್ಯಾಪ್ ಅನ್ನ ಯಾರು ಪ್ರತಿಪಾದನೆಯನ್ನ ಮಾಡಿದ್ರು? ಆಕ್ಚುಲಿ ಮೇನ್ಸ್ಗೆ ಪಾಲಿಟಿನೇ ಬೇರೆ ಸಬ್ಜೆಕ್ಟ್ ಇದೆ, ಆಪ್ಷನಲ್ ಪಬ್ಲಿಕ್ ಅಡ್ಮಿನಿಸ್ಟ್ರೇಷನ್ ಬೇರೆ ಇದೆ. ನಾನು ಕೂಡ ಪಬ್ಲಿಕ್ ಅಡ್ಮಿನಿಸ್ಟ್ರೇಷನ್ ತೆಗೆದುಕೊಂಡು ಮೇನ್ಸ್ ಅನ್ನ ಬರೆದಿದೆ. ಸೊ ಒಳ್ಳೆ ಸ್ಕೋರಿಂಗ್, ಒಳ್ಳೆ ಬೇಗನೆ ಅರ್ಥ ಮಾಡ್ಕೊಳ್ಬಹುದು, ಬೇಗ ಸಿಲೆಬಸ್ ಕೂಡ ಕವರ್ ಮಾಡಬಹುದಾಗಿತ್ತು. ಓಕೆ, ಆಗಿನ ಪರಿಸ್ಥಿತಿಲಿ ಹಂಗಿತ್ತು. ಸೊ ಹಾಗಾಗಿ ಅದನ್ನೇ ತಗೊಂಡಿದ್ದೆ ನಾನು. ಇಲ್ಲಿ ಈ ಒಂದು ಪರಿಕಲ್ಪನೆಯನ್ನು ಪ್ರತಿಪಾದಿಸಿದವರು ಯಾರು ಅಂದ್ರೆ ರಾಜಕಾರಣ ಮತ್ತು ಸಾರ್ವಜನಿಕ ಆಡಳಿತ, ಅವುಗಳ ಮಧ್ಯೆ ಒಂದು ಸ್ಪೆಸಿಫಿಕ್ ಗೆರೆ ಅನ್ನೋದು ಇರಬೇಕು ಅಂತ ಅರಿಸ್ಟಾಟಲ್, ವುಡ್ರೋ ವಿಲ್ಸನ್, ಕಾರ್ಲ್ ಮಾರ್ಕ್ಸ್, ಮ್ಯಾಕಿಯಾವೆಲ್ಲಿ ಅಂದ್ರೆ ಸರಿಯಾದ ಉತ್ತರ ವುಡ್ರೋ ವಿಲ್ಸನ್ ಅವರು ಅಲ್ವಾ. ಸೊ ಫಾದರ್ ಆಫ್ ಪಬ್ಲಿಕ್ ಅಡ್ಮಿನಿಸ್ಟ್ರೇಷನ್ ವುಡ್ರೋ ವಿಲ್ಸನ್ ಅವರು ಸೊ ಈ ಒಂದು ಡಿಫ್ರೆನ್ಸಿಯೇಷನ್ ಮಾಡ್ತಾರೆ. ಸೊ ವಿಲ್ಸನ್ ಅಡ್ವೊಕೇಟೆಡ್ 4 ಕಾನ್ಸೆಪ್ಟ್: ಸೆಪರೇಷನ್ ಆಫ್ ಪಾಲಿಟಿಕ್ಸ್ ಅಂಡ್ ಅಡ್ಮಿನಿಸ್ಟ್ರೇಷನ್, ಕಂಪೇರಿಟಿವ್ ಅನಾಲಿಸಿಸ್ ಆಫ್ ಪೊಲಿಟಿಕಲ್ ಅಂಡ್ ಪ್ರೈವೇಟ್ ಆರ್ಗನೈಸೇಷನ್. ಹೀಗೆ ಒಟ್ಟಾರೆಯಾಗಿ ಪಾಲಿಟಿಕ್ಸ್ ಮತ್ತು ಅಡ್ಮಿನಿಸ್ಟ್ರೇಷನ್, ರಾಜಕೀಯ ಮತ್ತು ಸಾರ್ವಜನಿಕ ಆಡಳಿತ ಇವೆರಡುಗಳ ಮಧ್ಯೆ ಒಂದಷ್ಟು ಗೆರೆಯನ್ನು ಹಾಕಿರ್ತಕ್ಕಂಥ ಒಬ್ಬ ಪಿತಾಮಹ ಏನು ಸಾರ್ವಜನಿಕ ಆಡಳಿತ ಅಲ್ವಾ, ಪಬ್ಲಿಕ್ ಅಡ್ಮಿನಿಸ್ಟ್ರೇಷನ್ ಫಾದರ್ ಆಫ್ ಪಬ್ಲಿಕ್ ಅಡ್ಮಿನಿಸ್ಟ್ರೇಷನ್ ವುಡ್ರೋ ವಿಲ್ಸನ್ ಅವರು ಹೇಳ್ತಾರೆ. 12ನೇ ಪ್ರಶ್ನೆ, ಸರ್ವೋಚ್ಚ ನ್ಯಾಯಾಲಯದ ಆದೇಶದಂತೆ ಹಿಂದುಳಿದ ವರ್ಗದ ಆರ್ಥಿಕ ಮಟ್ಟ ನಿರ್ಧರಿಸಲು ಈ ಕೆಳಗಿನ ಯಾವ ಸಮಿತಿಯನ್ನ ಭಾರತ ಸರ್ಕಾರ ನೇಮಕ ಮಾಡಿತ್ತು? With regard to the ruling of the Supreme Court, the Government of India appointed the following committee to identify the creamy layer among the OBCs. ಅಲ್ವಾ, ಅದರ್ ಬ್ಯಾಕ್ವರ್ಡ್ ಕ್ಲಾಸಸ್ ಅಲ್ಲಿ ಕ್ರೀಮಿ ಲೇಯರ್. ಈಗ ಸಪೋಸ್ 8 ಲಕ್ಷನೇ ಏನಿರಬೇಕು, 8 ಲಕ್ಷದ ಮೇಲಿರ್ತಕ್ಕಂಥವ್ರನ್ನ ಕ್ರೀಮಿ ಲೇಯರ್ ಅಂತೇಳಿ ಆ ಬೆನಿಫಿಟ್ ಅನ್ನ ಅವರಿಗೆ ಕೊಡೋದಿಲ್ಲ ಅಲ್ವಾ. ಸೊ ಅವ್ರು OBC ಆದ್ರೂ ಕೂಡ ಬೆನಿಫಿಟ್ ಇರುವುದಿಲ್ಲ. ಸೊ ಈ ರೀತಿಯಾಗಿ ಕ್ರೀಮಿ ಲೇಯರ್ ಕಾನ್ಸೆಪ್ಟ್ ಅನ್ನ ತಂದಿರತಕ್ಕಂಥ ಸುಪ್ರೀಂ ಕೋರ್ಟ್ ನ ನಿರ್ದೇಶನದ ಮೇರೆಗೆ ಯಾವ ಆಯೋಗವನ್ನ ಕಮಿಷನ್ ಅನ್ನ ಸ್ಥಾಪನೆ ಮಾಡಲಾಯಿತು ಅಂದ್ರೆ ರಾಮನಂದನ್ ಕಮಿಟಿ, BP ಮಂಡಲ್ ಕಮಿಷನ್, ಕಾಕಾ ಕಾಲೇಲ್ಕರ್ ಕಮಿಷನ್, ಸರ್ದಾರ್ ಸ್ವರಣ್ ಸಿಂಗ್ ಕಮಿಷನ್. ಅಂದ್ರೆ ಸರಿಯಾದ ಉತ್ತರ ರಾಮನಂದನ್ ಕಮಿಟಿ. ಇಟ್ ವಾಸ್ ಆಲ್ಸೋ ಐಡೆಂಟಿಫೈಡ್ ಲೇಟರ್ ಬೈ ದ ರಾಮನಂದನ್ ಕಮಿಟಿ 1993. ಇದನ್ನ ಕ್ರೀಮಿ ಲೇಯರ್ ಇನ್ಕಮ್ ಕ್ರೈಟೀರಿಯಾ ವೆರ್
ಡಿಫೈನ್ಡ್ ಆಸ್ ಆನ್ಯುವಲ್ ಫ್ಯಾಮಿಲಿ ಇನ್ಕಮ್ ಮೊದಲು 1 ಲಕ್ಷ ರೂಪಾಯಿ ಇತ್ತು, ಅದಾದ್ಮೇಲೆ ಕಾಲಕ್ಕೆ ಚೇಂಜ್ ಆಗ್ತಾ ಇವಾಗ ಮೋಸ್ಟ್ಲಿ 2017 ಪ್ರಕಾರ 8 ಲಕ್ಷಕ್ಕೆ ಬಂದು ನಿಂತಿರಬೇಕು ಕ್ರೀಮಿ ಲೇಯರ್ ಅಂದ್ರೆ. ಒಟ್ಟಾರೆಯಾಗಿ ರಾಮನಂದನ್ ಸಮಿತಿಯು ಕ್ರೀಮಿ ಲೇಯರ್ಗೆ ಸಂಬಂಧಿಸಿದೆ, OBCs ಅಲ್ಲಿ ಕ್ರೀಮಿ ಲೇಯರ್ಗೆ ಒಂದು ಐಡೆಂಟಿಫೈ ಮಾಡೋದಕ್ಕೆ. ಓಕೆ, ಇನ್ನು BP ಮಂಡಲ್ ಕಮಿಷನ್ ರಿಸರ್ವೇಷನ್ OBC ರಿಸರ್ವೇಷನ್ಗೆ ಸಂಬಂಧಿಸಿದೆ. ಕಾಕಾ ಕಲೇಲ್ಕರ್ ಕಮಿಷನ್ ಫಸ್ಟ್ OBC ಕಮಿಷನ್ ಇರಬೇಕು. ಅದೇ ತರ ಸರ್ದಾರ್ ಸ್ವರಣ್ ಸಿಂಗ್ ಕಮಿಷನ್ ಫಂಡಮೆಂಟಲ್ ಡ್ಯೂಟೀಸ್ ಇರಬೇಕೇನು, ಫಂಡಮೆಂಟಲ್ ರೈಟ್ಸ್ ಆರ್ ಡ್ಯೂಟೀಸ್, ಸೊ ಡ್ಯೂಟೀಸ್. ಓಕೆ, ನೋಡೋಣ, ಕಮೆಂಟ್ ಮಾಡಿ ತಿಳಿಸಿ. 13 ಭಾರತದ ಸಂವಿಧಾನದ 19ನೇ ವಿಧಿಯ ಪ್ರಕಾರ ಸ್ವಾತಂತ್ರ್ಯದ ಹಕ್ಕನ್ನು ಈ ಕೆಳಗಿನ ಯಾವ ಚಟುವಟಿಕೆಯ ವಿರುದ್ಧ ಮಾತ್ರ ನೀಡಲಾಗಿದೆ? ಅಕಾರ್ಡಿಂಗ್ ಟು ದ ಆರ್ಟಿಕಲ್ 19 ಆಫ್ ದ ಕಾನ್ಸ್ಟಿಟ್ಯೂಷನ್ ಆಫ್ ಇಂಡಿಯಾ, right to freedom is protected against only. Right to freedom is protected against only the actions of the state and private individual action, state and private company action, individual action ಅಂದ್ರೆ ಸರಿಯಾದ ಉತ್ತರ ಮೋಸ್ಟ್ಲಿ 1 ಇರಬೇಕು. ಯಾಕಂದ್ರೆ ಇಲ್ಲಿ ಸ್ಟೇಟ್ ಅಂಡ್ ನಾಟ್ ಪ್ರೈವೇಟ್ ಇಂಡಿವಿಜುವಲ್ ಆಕ್ಷನ್ ಅಂತ ಒಂದ್ ಕಡೆ ಓದ್ತಾ ಇರ್ತೀವಿ ನಾವು. ಹಾಗಾಗಿ 13ಕ್ಕೆ 1ನೇ ಆಪ್ಷನ್ ಸರಿ ಅನ್ಸುತ್ತೆ. ನೋಡೋಣ ಎಲ್ಲಿದೆ ಅದು ಲೈನ್ ಅಂದ್ರೆ. ಓಕೆ, ಒಟ್ಟಾರೆ 19ರ ಅಡಿಯಲ್ಲಿ 6 ಹಕ್ಕುಗಳಿದ್ದಾವೆ. ಸೊ ಒಂದು ರೈಟ್ ಟು ಫ್ರೀಡಮ್ ಆಫ್ ಸ್ಪೀಚ್ ಅಂಡ್ ಎಕ್ಸ್ಪ್ರೆಷನ್, ವಾಕ್ ಮತ್ತು ಅಭಿವ್ಯಕ್ತಿ ಸ್ವಾತಂತ್ರ್ಯದ ಹಕ್ಕು, ಅಸೆಂಬ್ಲಿ ಆಗಿ ಶಾಂತಿಯುತವಾಗಿ ಸಭೆ ಸೇರ್ತಕ್ಕಂಥ ಹಕ್ಕು, ಅದೇ ತರ ಸಂಘ ಸಂಸ್ಥೆ ಸಹಕಾರ ಸಂಘಗಳನ್ನು ಸ್ಥಾಪಿಸ್ತಕ್ಕಂಥ ಹಕ್ಕು, ಭಾರತದ ಭೂಪ್ರದೇಶದಾದ್ಯಂತ ಸ್ವತಂತ್ರವಾಗಿ ಸಂಚರಿಸತಕ್ಕಂಥ ಹಕ್ಕು, ರೈಟ್ ಟು ಮೂವ್ ಫ್ರೀಲಿ ಥ್ರೂ ಔಟ್ ದ ಟೆರಿಟರಿ ಆಫ್ ಇಂಡಿಯಾ, ರೈಟ್ ಟು ರಿಸೈಡ್ ಅಂಡ್ ಸೆಟಲ್ ಇನ್ ಎನಿ ಪಾರ್ಟ್ ಆಫ್ ದ ಟೆರಿಟರಿ ಆಫ್ ಇಂಡಿಯಾ, ಭಾರತದ ಭೂಪ್ರದೇಶದ ಯಾವುದೇ ಭಾಗದಲ್ಲಿ ವಾಸಿಸ್ತಕ್ಕಂಥ ನೆಲೆಸ್ತಕ್ಕಂಥ ಹಕ್ಕು, ಅದೇ ರೀತಿಯಾಗಿ ಯಾವುದೇ ವೃತ್ತಿಯನ್ನ ಯಾವುದೇ ವ್ಯಾಪಾರ ವಹಿವಾಟನ್ನು ಮಾಡ್ತಕ್ಕಂಥ ಕೈಗೊಳ್ತಕ್ಕಂಥ ಹಕ್ಕು. ಆದ್ರೆ ಸೊ 7 ರೈಟ್ಸ್ ಇತ್ತು. 44th ಅಮೆಂಡ್ಮೆಂಟ್ 1978 ಪ್ರಕಾರ ಆ 7ನೇ ಹಕ್ಕಾಗಿರ್ತಕ್ಕಂಥ ಆಸ್ತಿ ಹಕ್ಕನ್ನು ತೆಗೆದು ಒಂದು ಸಾಂವಿಧಾನಿಕ ಹಕ್ಕನ್ನು ಆರ್ಟಿಕಲ್ 300A ಅಲ್ಲಿ ಸೇರಿಸಲಾಗುತ್ತೆ. ಹಾಗಾಗಿ ಇವತ್ತು ಆರ್ಟಿಕಲ್ 19 ಅಡಿಯಲ್ಲಿ ಒಟ್ಟು 6 ವಿವಿಧ ಹಕ್ಕುಗಳಿದಾವೆ. ಆ ಹಕ್ಕುಗಳ ರಕ್ಷಣೆಯ ವಿಚಾರಕ್ಕೆ ಬಂದಾಗ ಓಕೆ ನೋಡಿ, ಓನ್ಲಿ ಸ್ಟೇಟ್ ಆಕ್ಷನ್ ನಾಟ್ ಪ್ರೈವೇಟ್ ಇಂಡಿವಿಜುವಲ್ಸ್ ಅಂತ ಹೇಳ್ತಾರೆ. ಓಕೆ, 6 ರೈಟ್ಸ್ ಅಂಡರ್ ದ ಆರ್ಟಿಕಲ್ 19 ಆರ್ ಪ್ರೊಟೆಕ್ಟೆಡ್ ಅಗೇನೆಸ್ಟ್ ಓನ್ಲಿ ಸ್ಟೇಟ್ ಆಕ್ಷನ್ ನಾಟ್ ದ ಪ್ರೈವೇಟ್ ಇಂಡಿವಿಜುವಲ್ಸ್ ಅಂತ ಹೇಳ್ತಾರೆ. ಅದಕ್ಕೋಸ್ಕರ ಕೇಳಿರ್ತಕ್ಕಂಥ ಪ್ರಶ್ನೆಯಲ್ಲಿ ಅಕಾರ್ಡಿಂಗ್ ಟು ದ ಆರ್ಟಿಕಲ್ 19 ಆಫ್ ದ ಕಾನ್ಸ್ಟಿಟ್ಯೂಷನ್ ಆಫ್ ಇಂಡಿಯಾ, ರೈಟ್ ಟು ಫ್ರೀಡಮ್ ಇಸ್ ಪ್ರೊಟೆಕ್ಟೆಡ್ ಅಗೇನೆಸ್ಟ್ ಓನ್ಲಿ ದ ಸ್ಟೇಟ್ ನಾಟ್ ದ ಪ್ರೈವೇಟ್ ಇಂಡಿವಿಜುವಲ್ ಆಕ್ಷನ್. ಇಲ್ಲಿ ನಾಟ್ ಅನ್ನೋದು ಮಿಸ್ ಆಗಿದೆ. ಹಾಗಾಗಿ ಸೊ 2ನೇ ಆಪ್ಷನ್ ತಪ್ಪು, 1ನೇ ಆಪ್ಷನ್ ಸರಿ ಅಂತ ನನಗನ್ನಿಸ್ತಾ ಇದೆ. ಲೆಟ್ಸ್ ವೆಯ್ಟ್ ಫಾರ್ ದ ಕೀ ಆನ್ಸರ್ಸ್. ಓಕೆ, ಸೊ ಅದಾದ ನಂತರ ಇದು ಕೇವಲ ನಮ್ಮ ನಾಗರಿಕರಿಗೆ ಮಾತ್ರ ಇದೆ, ಫಾರಿನರ್ಸ್ಗಿಲ್ಲ, ಹೀಗೆ ಒಂದಷ್ಟು ಇದ್ದಾವೆ. ಮತ್ತು ವಾಕ್ ಸ್ವಾತಂತ್ರ್ಯ ಅದರ ಬಗ್ಗೆ ಏನೇನು ಎತ್ತ ಅಂತ ಸ್ವಲ್ಪ ಡೀಟೇಲ್ಸ್ ಇದೆ, ನೋಡ್ಬೋದು. ಇದನ್ನು ಬೇರೆ ಟೈಮಲ್ಲಿ ಮತ್ತಷ್ಟು ಡಿಸ್ಕಷನ್ ಅನ್ನು ಮಾಡೋಣ. 14 ಭಾರತದ ರಾಷ್ಟ್ರಪತಿಯವರ ಮಹಾಭಿಯೋಗಕ್ಕೆ ಸಂಬಂಧಿಸಿದಂತೆ ಕೆಳಗಿನ ಯಾವ ಹೇಳಿಕೆ ತಪ್ಪಾಗಿದೆ? ರಿಗಾರ್ಡಿಂಗ್ ದ ಇಂಪೀಚ್ಮೆಂಟ್ ಆಫ್ ದ ಪ್ರೆಸಿಡೆಂಟ್ ಆಫ್ ಇಂಡಿಯಾ ವಿಚ್ ಆಫ್ ದ ಫಾಲೋಯಿಂಗ್ ಇಸ್ ನಾಟ್ ಟ್ರೂ? ತಪ್ಪಾಗಿದೆ. ಇಂಪೀಚ್ಮೆಂಟ್ ಅಂದ್ರೆ ಏನು? ರಾಷ್ಟ್ರಪತಿಗಳನ್ನ ತಮ್ಮ ಹುದ್ದೆಯಿಂದ ಕೆಳಗಿಳಿಸ್ತಕ್ಕಂಥ. ಸೊ ಅದಕ್ಕೆ ಒಂದಷ್ಟು ಹೇಳಿಕೆಗಳಿದಾವೆ, ಯಾವ ತಪ್ಪಾಗಿದೆ ಅಂತ. ಇನಿಷಿಯೇಟ್ಸ್ ದ ಐದರ್ ಹೌಸ್ ಆಫ್ ದ ಪಾರ್ಲಿಮೆಂಟ್, ಸಂಸತ್ತಿನ ಯಾವುದೇ ಸದನದಲ್ಲಿ ಆ ಒಂದು ಇಂಪೀಚ್ಮೆಂಟ್ ಪ್ರೋಸೆಸ್ ಅನ್ನು ಸ್ಟಾರ್ಟ್ ಮಾಡಬಹುದು. ರಾಜ್ಯಸಭೆ ಆಗಿರ್ಬೋದು, ಲೋಕಸಭೆ ಆಗಿರ್ಬೋದು, ಪ್ರಾಬ್ಲಮ್ ಇಲ್ಲ. ಓಕೆ, ಸರಿ ಇದೆ, ತಪ್ಪೇನಲ್ಲ ಇದು. 14 ದಿನಗಳ ಮೊದಲು ನೋಟಿಸ್ ಅನ್ನ ನೀಡಬೇಕಾಗುತ್ತೆ ರಾಷ್ಟ್ರಪತಿಗಳಿಗೆ. ನಿಮ್ಮ ಬಗ್ಗೆ ಇಂಪೀಚ್ಮೆಂಟು ನೀವು ಸಂವಿಧಾನದ ವಿರುದ್ಧವಾಗಿ ನಡೆಸಿದ್ದೀರಾ, ಕಾರ್ಯನಿರ್ವಹಿಸಿದ್ದೀರಾ, ಹಾಗಾಗಿ ನಿಮ್ಮ ಹುದ್ದೆಯಿಂದ ಕೆಳಗಿಳಿಸ್ತೀವಿ ಅನ್ನೋ ಒಂದು ನೋಟಿಸ್ ಅನ್ನು ನೀಡಬೇಕಾಗುತ್ತೆ 14 ದಿನಗಳ ಮುಂಚೆ ಅಂದ್ರೆ ಸರಿ. ಓಕೆ, ಮತ್ತೆ ಅದನ್ನ ಲೋಕಸಭೆ ರಾಜ್ಯಸಭೆ ಯಾವ್ದ್ರಲ್ಲಿ ಬೇಕಾದ್ರೂ ಇನಿಷಿಯೇಟ್ ಮಾಡಬಹುದು, ಅದು ಕೂಡ ಸರಿ. ಮೊದಲು 1, 2 ಸರಿ ಇದೆ. ನಾಮಿನೇಟೆಡ್ ಮೆಂಬರ್ ಕ್ಯಾನ್ ನಾಟ್ ಪಾರ್ಟಿಸಿಪೇಟ್ ಇನ್ ದ ಪ್ರೋಸೆಸ್, ನಾಮಕರಣಗೊಂಡ ಸದಸ್ಯರು ಪ್ರಕ್ರಿಯೆಯಲ್ಲಿ ಪಾಲ್ಗೊಳ್ಳುವಂತಿಲ್ಲ. ಈಗ ನೋಡಿ, ರಾಷ್ಟ್ರಪತಿಗಳಿಂದ 12 ಜನ ವಿವಿಧ ಸೇವೆಗಳಲ್ಲಿ ವಿವಿಧ ವಲಯಗಳಲ್ಲಿ ಸೇವೆ ಸಲ್ಲಿಸಿರ್ತಕ್ಕಂಥವ್ರನ್ನ ನಾಮನಿರ್ದೇಶನ ಮಾಡ್ತಕ್ಕಂಥದ್ದು ರೂಢಿಯಲ್ಲಿದೆ. ಆ 12 ಜನ ನಾಮಕರಣಗೊಂಡಿರ್ತಕ್ಕಂಥ ಸದಸ್ಯರು ಅಥವಾ ಎಷ್ಟು ಜನ ಇರ್ತಾರೆ ಅಷ್ಟು ಜನ, ಅವರು ಈ ಒಂದು ಇಂಪೀಚ್ಮೆಂಟ್ ಅಥವಾ ರಾಷ್ಟ್ರಪತಿಯವರ ಮಹಾಭಿಯೋಗ ಪ್ರೋಸೆಸ್ಗೆ ಸಂಬಂಧಿಸಿದಂತೆ ಆ ಪ್ರೋಸೆಸ್ ಅಲ್ಲಿ ಅವರು ಪಾಲ್ಗೊಳ್ಳುವಂತಿಲ್ಲ ಪ್ರಕ್ರಿಯೆಯಲ್ಲಿ. ಅಂದ್ರೆ ಇದು ತಪ್ಪಾಗುತ್ತೆ. ಅವರಿಂದ ನೇಮಕಗೊಂಡಿರ್ತಕ್ಕಂಥವ್ರು ಅವರ ಚುನಾವಣೆಯಲ್ಲಿ ಭಾಗವಹಿಸೋದಿಲ್ಲ, ಬದಲಾಗಿ ಅಂದ್ರೆ ರಾಷ್ಟ್ರಪತಿಗಳಿಂದ ನಾಮಕರಣಗೊಂಡಿರ್ತಕ್ಕಂಥ ನಾಮನಿರ್ದೇಶಿತ ಸದಸ್ಯರು ರಾಷ್ಟ್ರಪತಿಗಳ ಚುನಾವಣೆಯಲ್ಲಿ, ರಾಷ್ಟ್ರಪತಿಗಳ ಆಯ್ಕೆಯ ಚುನಾವಣೆಯಲ್ಲಿ ಭಾಗವಹಿಸುವಂತಿಲ್ಲ. ಆದರೆ ಅವರನ್ನ
ಕೆಳಗಿಳಿಸ್ತಕ್ಕಂಥ ಪ್ರಯೋಗದಲ್ಲಿ ಪ್ರಕ್ರಿಯೆಯಲ್ಲಿ ಭಾಗವಹಿಸಬಹುದು. ನೋಡಿ, ಅದೊಂದು ವಿಶೇಷತೆ ಇದೆ. ಆದ್ರೆ ಇಲ್ಲಿ ಏನ್ ಕೊಟ್ಟಿದ್ದಾರೆ, ನಾಮಕರಣಗೊಂಡ ಸದಸ್ಯರ ಪ್ರಕ್ರಿಯೆಯಲ್ಲಿ ಪಾಲ್ಗೊಳ್ಳುವಂತಿಲ್ಲ ಅಂತ ಕೊಟ್ಟಿದ್ದಾರೆ. ಇದು ತಪ್ಪಲ್ವಾ? ಪಾಲ್ಗೊಳ್ಬಹುದು. ಓಕೆ. ಮತ್ತು ರಾಷ್ಟ್ರಪತಿ ಅವರನ್ನ ಮಹಾಭಿಯೋಗ ಪ್ರಕ್ರಿಯೆಗೆ ಒಳಪಡಿಸಬೇಕಾದ್ರೆ ಅವರ ಯಾವ ತಪ್ಪಿಗಾಗಿ ಅಂದ್ರೆ ಸಂವಿಧಾನದ ಉಲ್ಲಂಘನೆಗಾಗಿ ಮಾತ್ರ, ಓನ್ಲಿ ಫಾರ್ ದ ವೈಲೇಷನ್ ಆಫ್ ದ ಕಾನ್ಸ್ಟಿಟ್ಯೂಷನ್, ಅವಾಗ ಮಾತ್ರ ಇಂಪೀಚ್ಮೆಂಟ್ ಅನ್ನ ಸ್ಟಾರ್ಟ್ ಮಾಡಬಹುದು. ಆದ್ರೆ ಭಾರತದಲ್ಲಿ ಇದುವರೆಗೂ ಯಾವುದೇ ಇಂಪೀಚ್ಮೆಂಟ್ ನಮ್ಮ ರಾಷ್ಟ್ರಪತಿಗಳ ಮೇಲೆ ಆಗಿಲ್ಲ. ಆಗದೆ ಇರೋದೇ ಒಳ್ಳೆಯದು. ಸೊ ಚೆನ್ನಾಗಿ ನಡ್ಕೊಂಡ್ಬರುತ್ತೆ. ಯಾಕಂದ್ರೆ ಒಂದು ಬಹಳ ಅತ್ಯುನ್ನತ ಸಾಂವಿಧಾನಿಕ ಹುದ್ದೆ ಆಗಿದೆ, ಅದರ ಘನತೆಯೇ ಬೇರೆ ಅನ್ನೋದು ನಮ್ಗೆಲ್ರಿಗೂ ಗೊತ್ತಿರ್ತಕ್ಕಂಥದ್ದು. ಓಕೆ. ಹೀಗೆ ನಾಮಕರಣಗೊಂಡ ಸದಸ್ಯರ ಪ್ರಕ್ರಿಯೆಯಲ್ಲಿ ಪಾಲ್ಗೊಳ್ಳುವಂತಿಲ್ಲ ಅನ್ನೋದು ತಪ್ಪಾಗುತ್ತೆ, ಅವರು ಪಾಲ್ಗೊಳ್ಳಬಹುದು. ರಾಷ್ಟ್ರಾಧ್ಯಕ್ಷರ ಪದಚ್ಯುತಿ ಅಥವಾ ಇಂಪೀಚ್ಮೆಂಟ್ ಆಫ್ ದ ಪ್ರೆಸಿಡೆಂಟ್. ಓಕೆ. ದ ಪ್ರೆಸಿಡೆಂಟ್ ಕ್ಯಾನ್ ಬಿ ರಿಮೂವ್ಡ್ ಫ್ರಮ್ ದ ಆಫೀಸ್ ಬೈ ಎ ಪ್ರೊಸೆಸ್ ಆಫ್ ಇಂಪೀಚ್ಮೆಂಟ್ ಫಾರ್ ದ ವಯಲೇಷನ್ ಆಫ್ ದ ಕಾನ್ಸ್ಟಿಟ್ಯೂಷನ್. ಸೊ ಅಬ್ಸರ್ವ್ ಮಾಡಿ, ವಯಲೇಷನ್ ಆಫ್ ದ ಕಾನ್ಸ್ಟಿಟ್ಯೂಷನ್. ರಾಷ್ಟ್ರಾಧ್ಯಕ್ಷರನ್ನ ಸಂವಿಧಾನದ ಉಲ್ಲಂಘನೆಯ ಆರೋಪದ ಮೇಲೆ ಮಾತ್ರ ನಾವು ಮಹಾಭಿಯೋಗ ಅಥವಾ ದೋಷಾರೋಪಣ ಪ್ರಕ್ರಿಯೆಯಲ್ಲಿ ಅವ್ರನ್ನ ಪದಚ್ಯುತಗೊಳಿಸಬಹುದು. ಸಂವಿಧಾನದ ಉಲ್ಲಂಘನೆ ಆರ್ಟಿಕಲ್ 61ರಲ್ಲಿ ಹೇಳ್ತಾರೆ ಅವರ ಪದಚ್ಯುತಿಯ ಪ್ರಕ್ರಿಯೆಯನ್ನ. ಮತ್ತು ಇಲ್ಲಿ ಆರೋಪ ಪಟ್ಟಿಯನ್ನ ಸಿದ್ಧಪಡಿಸುವುದರ ಮೂಲಕ ಸಂಸತ್ತಿನ ಯಾವುದಾದರೂ ಒಂದು ಸದನ ರಾಷ್ಟ್ರಾಧ್ಯಕ್ಷರ ಪದಚ್ಯುತಿಗೆ ಮುಂದಾಗಬಹುದು. ರಾಜ್ಯಸಭೆ ಆಗಬಹುದು, ಲೋಕಸಭೆ ಆಗಬಹುದು. ಅದಕ್ಕೋಸ್ಕರ ಇನಿಷಿಯೇಷನ್ ಕ್ಯಾನ್ ಬಿ ಡನ್ ಫ್ರಮ್ ಎನಿ ಹೌಸ್ ಆಫ್ ದ ಐದರ್ ಹೌಸ್ ಆಫ್ ದ ಪಾರ್ಲಿಮೆಂಟ್ ಅಂತ. ಓಕೆ. ಅದಾದ ನಂತರ ನೆಕ್ಸ್ಟ್ ಸೊ 14 ದಿನಗಳ ಇಲ್ಲಿದೆ ನೋಡಿ, 14 ದಿನಗಳ ಮುಂಚಿತವಾಗಿ ರಾಷ್ಟ್ರಾಧ್ಯಕ್ಷರಿಗೆ ಒಂದು ಲಿಖಿತ ಸೂಚನೆಯನ್ನು ಕೂಡ ಕೊಡಬೇಕಾಗುತ್ತೆ. ಸೊ 2ನೇ ಪಾಯಿಂಟ್ ಕೂಡ ಸರಿ ಇದೆ, ರೈಟ್. ಇದು ಸರಿ, ಇದು ಸರಿ. ಈಗ ವೈಲೇಷನ್ ಸರಿ. ಈಗ 3ನೇ ಪಾಯಿಂಟ್ ಬಗ್ಗೆ ಮಾತಾಡೋಣ. ಎಲ್ಲಿದೆ ಅದು? ರೈಟ್. ಸೊ ಸಂಸತ್ತಿನ 2 ಸದನಗಳ ನಾಮನಿರ್ದೇಶಿತ ಸದಸ್ಯರು ರಾಷ್ಟ್ರಾಧ್ಯಕ್ಷರ ಚುನಾವಣೆಯಲ್ಲಿ ಭಾಗವಹಿಸದಿದ್ದರೂ ಅವರು ಮಹಾಭಿಯೋಗ ಪ್ರಕ್ರಿಯೆಯಲ್ಲಿ ಭಾಗವಹಿಸಬಹುದು. ದ ಎಲೆಕ್ಟೆಡ್ ಮೆಂಬರ್ಸ್ ಆಫ್ ದ ಲೆಜಿಸ್ಲೇಟಿವ್ ಅಸೆಂಬ್ಲೀಸ್ ಆಫ್ ದ ಸ್ಟೇಟ್ಸ್ ಅಲ್ಲ ದ ನಾಮಿನೇಟೆಡ್ ಮೆಂಬರ್ಸ್. ನಾಮಿನೇಟೆಡ್ ಮೆಂಬರ್ಸ್ ಅಂದ್ರೆ ಏನು? 12 ಜನ ಸದಸ್ಯರು ನಾಮಿನೇಟ್ ಮಾಡಿರ್ತಾರೆ ರಾಜ್ಯಸಭೆಯಲ್ಲಿ, ಅವರು ಚುನಾವಣೆಯಲ್ಲಿ ಭಾಗವಹಿಸಂಗಿಲ್ಲ. ಅದೇ ತರ ಆಂಗ್ಲೋ ಇಂಡಿಯನ್ಸ್ ಏನು ನಾಮಿನೇಟ್ ಆಗಿರ್ತಾರೆ ಲೋಕಸಭೆಯಲ್ಲಿ, ಅವರು ಕೂಡ ಚುನಾವಣೆಯಲ್ಲಿ ಭಾಗವಹಿಸುವುದಿಲ್ಲ. Nominated members of either house of the parliament, either Lok Sabha or Rajya Sabha, can participate in the impeachment of the president through, though they do not participate in his election. Election ಅಲ್ಲಿ ಅವರು ಪಾರ್ಟಿಸಿಪೇಟ್ ಮಾಡಂಗಿಲ್ಲ, ಆದ್ರೆ ಇಂಪೀಚ್ಮೆಂಟ್ ಪ್ರೋಸೆಸ್ ಅಲ್ಲಿ ಪಾರ್ಟಿಸಿಪೇಟ್ ಮಾಡಬಹುದು. ಓಕೆ. ಇದುವರೆಗೂ ಯಾವುದೇ ಇಂತಹ ಪ್ರಕ್ರಿಯೆಗಳು ನಮ್ಮ ದೇಶದಲ್ಲಿ ಜರುಗಿಲ್ಲ. ಸೊ ಒಟ್ಟಾರೆಯಾಗಿ ಅರ್ಥ ಆಯ್ತು ಅನ್ಕೊಳ್ತೇನೆ. ಇನ್ನು 74 ಸರಿಯಾದ ಕ್ರಮದಲ್ಲಿ ಬಜೆಟ್ ಅನ್ನು ಜಾರಿಗೊಳಿಸುವಲ್ಲಿ ಕೆಳಗಿನ ಹಂತಗಳನ್ನು ವ್ಯವಸ್ಥೆಗೊಳಿಸಿ. ಅರೇಂಜ್ ದ ಫಾಲೋಯಿಂಗ್ ಸ್ಟೇಜಸ್ ಇನ್ ದ ಎನಾಕ್ಟ್ಮೆಂಟ್ ಆಫ್ ದ ಬಜೆಟ್ ಇನ್ ದ ಪ್ರಾಪರ್ ಆರ್ಡರ್. ಬಜೆಟ್ ಪ್ರಕ್ರಿಯೆ ನಡೆಯುತ್ತಲ್ವಾ, ಸೊ ಬಜೆಟ್ ಮಂಡನೆ ಪ್ರಕ್ರಿಯೆಯ ಹಂತಗಳನ್ನು ಇಲ್ಲಿ ಕೇಳಿದ್ದಾರೆ. ಸೊ ನೋಡ್ಬೋದು, ಆಪ್ಷನ್ 1, 2, 3, 4, 5 ಅಂತ ಅವರೇ ಕೊಟ್ಟಿದ್ದಾರೆ. ಇದು ತಪ್ಪು, ಯಾಕಂದ್ರೆ ಮೊದಲಿಗೆ ಜನರಲ್ ಡಿಸ್ಕಷನ್ ಆಗಲ್ಲ, ಬಜೆಟ್ ಮಂಡನೆ ಆಗಿಲ್ಲ, ಇನ್ನ ಡಿಸ್ಕಷನ್ ಹೆಂಗಾಗುತ್ತೆ ಅಲ್ವಾ. ಸೊ ಅದಕ್ಕೋಸ್ಕರ 5ನೇದು ಸರಿ. ಪ್ರೆಸೆಂಟೇಷನ್ ಆಫ್ ದ ಬಜೆಟ್. ಶಾಸಕಾಂಗಕ್ಕೆ ಬಜೆಟ್ ಅನ್ನು ಫಸ್ಟ್ ಮಂಡನೆ ಮಾಡಬೇಕು, ಹಾಗಾಗಿ 5ನೇದೇ ಫಸ್ಟ್ ಬರಬೇಕು, ರೈಟ್. ಅದಾದ ನಂತರ ಬಜೆಟ್ ಅನ್ನು ಮಂಡನೆ ಮಾಡಿದ ನಂತರ ಜನರಲ್ ಡಿಸ್ಕಷನ್ಗೆ ಹೋಗ್ಬೇಕು. ಆಗ 2ನೇ ಆಪ್ಷನ್ 1ನೇ ಆಪ್ಷನ್ ಬರುತ್ತೆ. ಸೊ 5 and 1, ದೆನ್ 4th one ವೋಟಿಂಗ್ ಆಫ್ ದ ಡಿಮ್ಯಾಂಡ್ಸ್ ಫಾರ್ ದ ಗ್ರಾಂಟ್ಸ್. ಅದಾದ್ಮೇಲೆ ಪಾಸಿಂಗ್ ದ ಅಪ್ರಾಪ್ರಿಯೇಷನ್ ಬಿಲ್, ವಿನಿಯೋಗ ಮಸೂದೆಯನ್ನು ಅಂಗೀಕರಿಸಬೇಕು. ಕೊನೆಗೆ ಹಣಕಾಸು ಮಸೂದೆಯನ್ನು ಅಂಗೀಕರಿಸಬೇಕು. ಹೀಗೆ ಒಟ್ಟಾರೆಯಾಗಿ ನಮ್ಮ ಭಾರತದ ಸಂವಿಧಾನದ ಆರ್ಟಿಕಲ್ 112ರಲ್ಲಿ ಆನ್ಯುವಲ್ ಫೈನಾನ್ಷಿಯಲ್ ಸ್ಟೇಟ್ಮೆಂಟ್ ಅಂತ ಹೇಳ್ತಾರೆ, ಬಜೆಟ್ ಅಂತ ಹೇಳಲ್ಲ. ಅದು ಕೂಡ ಬಹಳ ಸುದ್ದಿಯಲ್ಲಿ ಇರ್ತಕ್ಕಂಥದ್ದು ಗೊತ್ತಿರುತ್ತೆ. ಬಜೆಟ್ ಎಂಬ ಪದವನ್ನ ಸಂವಿಧಾನದಲ್ಲಿ ಎಲ್ಲಿಯೂ ಬಳಸಲಾಗಿಲ್ಲ, ಬದಲಾಗಿ ವಾರ್ಷಿಕ ಹಣಕಾಸು ವಿವರ ಪತ್ರ ಅಥವಾ ಮುಂಗಡ ಪತ್ರ ಅಂತ ಸಂವಿಧಾನದ 112ನೇ ವಿಧಿಯಲ್ಲಿ ಹೇಳಲಾಗಿದೆ. ಅದನ್ನು ಬಜೆಟ್ ಅಂತ ನಾವು ಜನಪ್ರಿಯವಾಗಿ ಹೇಳ್ತೀವಿ. ಇಲ್ಲಿ ಗಮನಿಸಬೇಕಾಗಿರ್ತಕ್ಕಂಥದ್ದು ಪ್ರೊಸೀಜರ್, ಯಾವ ಸ್ಟೆಪ್ಸ್ ಏನೇನಾಗುತ್ತೆ. ಪ್ರೆಸೆಂಟೇಷನ್ ಟು ದ ಪಾರ್ಲಿಮೆಂಟ್ ಮೊದಲನೇ ಸ್ಟೆಪ್ ನೋಡಿ, ಅದನ್ನೇ ಕೊಟ್ಟಿರೋದು. ಪ್ರೆಸೆಂಟೇಷನ್ ಟು ದ ಲೆಜಿಸ್ಲೇಚರ್. ಅದಾದ ನಂತರ ಜನರಲ್ ಡಿಸ್ಕಷನ್. ಸೊ ನೋಡಿ, ಜನರಲ್ ಡಿಸ್ಕಷನ್. ಅದಾದ ನಂತರ ಸೊ ವೋಟಿಂಗ್ ಫಾರ್ ದ ಡಿಮ್ಯಾಂಡ್ಸ್ ಫಾರ್ ದ ಗ್ರಾಂಟ್ಸ್. ಅದಾದ್ಮೇಲೆ ಅಪ್ರಾಪ್ರಿಯೇಷನ್ ಬಿಲ್, ನಂತರ ಫೈನಾನ್ಸ್ ಬಿಲ್. ಹೀಗೆ ಸ್ಟೆಪ್ಸ್ ಯಾವ್ಯಾವ ಅಂದ್ರೆ ಸೊ 5, 1, 4, 2, 3 ಇದು ಕೊಟ್ಟಿರ್ತಕ್ಕಂಥ ಬಜೆಟ್ನ ವಿವಿಧ ಹಂತಗಳನ್ನ ನಾವು ಕಾಲಾನುಕ್ರಮಣಿಕೆಯಲ್ಲಿ ಜೋಡಿಸಿದಂಗ ಆಯಿತು. ನೆಕ್ಸ್ಟ್ 80 ಸಂವಿಧಾನದ ತಿದ್ದುಪಡಿಗಳನ್ನ ಒಂದ್ ಕಡೆ, ಅದು ಯಾವುದಕ್ಕೆ ಸಂಬಂಧಿಸಿದೆ ಅಂತ ಮತ್ತೊಂದು ಕಡೆ ಮ್ಯಾಚ್ ದಿ ಫಾಲೋಯಿಂಗ್ ಕೊಟ್ಟಿದ್ದಾರೆ. ಇಲ್ಲಿ ಫೇಮಸ್ ಆಗಿರ್ತಕ್ಕಂಥದ್ದು ಯಾವುದು?
ಒಂದು ಬಿ ಸಂವಿಧಾನದ 73ನೇ ತಿದ್ದುಪಡಿ ಕಾಯ್ದೆ ಪಂಚಾಯತ್ ರಾಜ್ ವ್ಯವಸ್ಥೆಗೆ ಸಂಬಂಧಿಸಿದೆ. ಏನಿದೆ ಪಂಚಾಯತ್ ರಾಜ್ ವ್ಯವಸ್ಥೆ? ಆಪ್ಷನ್ 1 ಬಿಗೆ 1. ಬಿಗೆ 1 ಇರ್ತಕ್ಕಂಥದ್ದು ಎಲ್ಲಿದೆ? ಬಿಗೆ 1 ಅಂದ್ರೆ ಮೊದಲನೇ ಆಪ್ಷನ್ ಅಲ್ಲೇ ಇದೆ, ಬೇರೆ ಯಾವ ಆಪ್ಷನ್ ಅಲ್ಲಿ ಇಲ್ಲ. ಇಲ್ಲೇ ಗೊತ್ತಾಗ್ಬಿಡುತ್ತೆ ನಮ್ಗೆ ಆನ್ಸರ್. ಆದ್ರೂ ಕೂಡ ಫಾರ್ ದ ಕನ್ಫರ್ಮೇಶನ್ ಸಂವಿಧಾನದ 86ನೇ ತಿದ್ದುಪಡಿ ಕಾಯ್ದೆ ಬಹಳ ಫೇಮಸ್. ಸೊ 6ರಿಂದ 14 ವರ್ಷದ ಮಕ್ಕಳಿಗೆ ಉಚಿತ ಮತ್ತು ಕಡ್ಡಾಯ ಶಿಕ್ಷಣ ಡಿಗೆ 3 ಸರಿ ಇದೆಯಾ? ಡಿಗೆ 3 ಅಂದ್ರೆ ನಾವು ಅನ್ಕೊಂಡಿರ್ತಕ್ಕಂಥ ಆಪ್ಷನ್ ಅಲ್ಲಿ ಡಿಗೆ 3 ಕರೆಕ್ಟ್ ಆಗೇ ಇದೆ. ಅದಾದ ನಂತರ ಎಗೆ 4. ಎ ಯಾವುದು? ಸಂವಿಧಾನದ 52ನೇ ತಿದ್ದುಪಡಿ ಪಕ್ಷಾಂತರ ನಿಷೇಧ ಕಾಯ್ದೆ ಅಲ್ವಾ, ಆಂಟಿ ಡಿಫೆಕ್ಷನ್ ಲಾ ಅಥವಾ ಪ್ರಹಿಬಿಷನ್ ಆಫ್ ಡಿಫೆಕ್ಷನ್. ಅದಾದ ನಂತರ ಸಿ 77ನೇ ಸಂವಿಧಾನ ತಿದ್ದುಪಡಿ ಕಾಯ್ದೆ ಪರಿಶಿಷ್ಟ ಜಾತಿಗಳು ಮತ್ತು ಪಂಗಡದವರಿಗೆ ಮೀಸಲಾತಿಯನ್ನು ಎಕ್ಸ್ಟೆಂಡ್ ಮಾಡಿರ್ತಕ್ಕಂಥದ್ದು. ಒಟ್ಟಾರೆಯಾಗಿ ಸಂವಿಧಾನದ ತಿದ್ದುಪಡಿಗಳ ಮೇಲೆ ಮತ್ತೆ ಸುಪ್ರೀಂ ಕೋರ್ಟ್ನ ಕೇಸಸ್ ಮೇಲೆ ಹೆಚ್ಚಿನ ಪ್ರಶ್ನೆಗಳನ್ನ ಪಾಲಿಟಿಯಲ್ಲಿ ಕೇಳ್ತಾ ಇರೋದನ್ನ ಆಗಾಗ ನೋಡ್ತಾ ಇದ್ದೀವಿ. ಸೊ ಹಾಗಾಗಿ 80ಕ್ಕೆ ಮೊದಲನೇ ಆಪ್ಷನ್ ಸರಿ. ಸೊ 52ನೇ ಸಂವಿಧಾನದ ತಿದ್ದುಪಡಿ 1985 ತರುವ ಮೂಲಕ 10ನೇ ಶೆಡ್ಯೂಲ್ ಅನ್ನ ಪರಿಚಯಿಸಿ ಪಕ್ಷಾಂತರ ನಿಷೇಧ ಕಾನೂನನ್ನ ತರಲಾಯಿತು. 52ನೇ ಸಂವಿಧಾನದ ತಿದ್ದುಪಡಿ ಕಾಯ್ದೆ. ಇದ್ರ ಬಗ್ಗೆ ಮುಂದಿನ ಸಲ ಹೆಚ್ಚಿನ ಮಾತಾಡೋಣ. ಸೊ ಅದ್ರ ಜೊತೆಗೆ ಇದೆಲ್ಲ ಆಯಾ ರಾಮ್ ಗಯಾ ರಾಮ್ 3 ಬಾರಿ ಪಕ್ಷ ಬದಲಾವಣೆ ಮಾಡಿದ ಗಯಾಲಾಲ್ ಅಂದ್ರೆ ಏನು, ಇದನ್ನು ಕೂಡ ಬೇರೆ ಕಡೆ ಮಾತಾಡಿದೀವಿ. 73ನೇ ಸಂವಿಧಾನ ತಿದ್ದುಪಡಿ ಮೂಲಕ 9ನೇ ಭಾಗವನ್ನು ಸೇರಿಸಿ ಹೊಸ ಪಂಚಾಯತ್ ರಾಜ್ ವ್ಯವಸ್ಥೆಯನ್ನು ನಮ್ಮ ಭಾರತದಲ್ಲಿ ತಂದ್ವಿ. ಸೊ ನಂತರ 74ನೇ ಸಂವಿಧಾನ ತಿದ್ದುಪಡಿ ಕಾಯ್ದೆ ಮುನ್ಸಿಪಾಲಿಟೀಸ್, 73 ಪಂಚಾಯತಿಗಳು, ಆರ್ಟಿಕಲ್ 243, 43 ವರೆಗೂ ಭಾಗ 9 ಹೊಸದೇ ಆಡ್ ಮಾಡಿದ್ವಿ. ಅದೇ ತರ ಮುನ್ಸಿಪಾಲಿಟಿಗಳಿಗೆ ಭಾಗ 9A, ಅದೇ ತರ ಸಹಕಾರ ಸಂಘಗಳಿಗೆ ಭಾಗ 9B ಅದೆಲ್ಲ ಇದೆ. ನೆಕ್ಸ್ಟ್ 77 ಪರಿಶಿಷ್ಟ ಜಾತಿ ಮತ್ತು ಪರಿಶಿಷ್ಟ ವರ್ಗಗಳಿಗೆ ಬಡ್ತಿ ಅವಕಾಶವನ್ನ ನೀಡಲಾಯಿತು. ಓಕೆ. ಸೊ ಅದಾದ ನಂತರ 86 6ರಿಂದ 14 ವರ್ಷದ ಮಕ್ಕಳಿಗೆ ಉಚಿತ ಮತ್ತು ಕಡ್ಡಾಯ ಶಿಕ್ಷಣ. ನೆಕ್ಸ್ಟ್ ಶಿಕ್ಷಣ ಪಡೆಯುವ ಹಕ್ಕು ಆರ್ಟಿಕಲ್ 21A. ಇನ್ನು 77 ಕೆಳಗಿನ ಹೇಳಿಕೆಗಳನ್ನು ಪರಿಗಣಿಸಿ. ಸೊ ಸಾರ್ವಜನಿಕ ಆರೋಗ್ಯ, ಸಾರ್ವಜನಿಕ ನೈರ್ಮಲ್ಯ, ಸಾರ್ವಜನಿಕ ಉಪಯುಕ್ತತಾ ಸೇವೆಗಳು ಗ್ರಾಮ ಪಂಚಾಯತಿಗಳಿಂದ ನಿರ್ವಹಿಸಲ್ಪಡುತ್ತವೆ. ಹೌದು, ಪ್ರತಿಪಾದನೆ ಸರಿಯಾಗಿಯೇ ಇದೆ. ನೆಕ್ಸ್ಟ್ ಕಾರಣ, ಕಾನೂನು ಮತ್ತು ಸುವ್ಯವಸ್ಥೆಯ ಪಾಲನೆಯು ಗ್ರಾಮ ಪಂಚಾಯತಿ ವ್ಯಾಪ್ತಿಗೆ ಬರುವುದಿಲ್ಲ. ಮೇಂಟೆನೆನ್ಸ್ ಆಫ್ ಲಾ ಅಂಡ್ ಆರ್ಡರ್ ಡಸಂಟ್ ಕಮ್ ಅಂಡರ್ ದ ಪರ್ವ್ಯೂ ಆಫ್ ದ ಗ್ರಾಮ ಪಂಚಾಯತ್ಸ್. ಹೌದು, ರೀಸನ್ ಕೂಡ ಕರೆಕ್ಟ್ ಆಗಿದೆ. ಆದರೆ ಮೇಲಿನ ಹೇಳಿಕೆಗೆ ಪ್ರತಿಪಾದನೆಗೆ 6 ಸರಿಯಾದ ಕಾರಣ ಅಲ್ಲ ಅಂತ ನನಗನ್ನಿಸ್ತಾ ಇದೆ. 77ಕ್ಕೆ 2ನೇದು ಸರಿ. ಎ ಅಂಡ್ ಆರ್ ಎರಡೂ ನಿಜ, ಆದರೆ ಆರ್ ಎಂಬುದು ಎ ಸರಿಯಾದ ವಿವರಣೆ ಅಲ್ಲ. ಓಕೆ, ನೋಡೋಣ ಇದು ಕೀ ಆನ್ಸರ್ ಬಂದಾಗ. ಪಬ್ಲಿಕ್ ಹೆಲ್ತ್ ಇವೆಲ್ಲವೂ ಕೂಡ ಸ್ಯಾನಿಟೇಷನ್ನು ಎಲ್ಲವೂ ಗ್ರಾಮ ಪಂಚಾಯತಿಯೇ ನಿರ್ವಹಿಸುತ್ತೆ. ಆದರೆ ಗ್ರಾಮ ಪಂಚಾಯತಿಗೆ ಲಾ ಅಂಡ್ ಆರ್ಡರ್ ಮೇಂಟೈನ್ ಮಾಡೋದಕ್ಕೆ ಅಧಿಕಾರ ಇಲ್ಲ, ಅದು ಕೂಡ ಸರಿ. ಆದರೆ ರೀಸನ್ನು ಅಸರ್ಷನ್ಗೆ ಸರಿಯಾದ ರೀಸನ್ ಅಲ್ಲ. ನೆಕ್ಸ್ಟ್ 78 ಸಹಕಾರಿ ಸಂಘಗಳ ಮೇಲೆ ಇದೆ. ಸಹಕಾರಿ ಸಂಘಟನೆಯು ಸ್ವಯಂ ಪ್ರೇರಿತ ಮತ್ತು ಮುಕ್ತ ಸದಸ್ಯತ್ವವನ್ನು ಹೊಂದಿರುತ್ತದೆ. ಎ ಕೋಆಪರೇಟಿವ್ ಆರ್ಗನೈಸೇಷನ್ ಶಾಲ್ ಹ್ಯಾವ್ ವಾಲಂಟರಿ ಅಂಡ್ ಓಪನ್ ಮೆಂಬರ್ಶಿಪ್ ಅಂದ್ರೆ ಸರಿ ಇದೆ. ಸಹಕಾರಿ ಸಂಘಟನೆಯ ಪ್ರಮುಖ ಗುರಿ ಲಾಭವನ್ನು ಗಳಿಸುವುದಾಗಿದೆ. ಸೊ ಇದು ಎ ಅಂಡ್ ಆರ್ ಟು ಹೌದು, ಸಹಕಾರಿ ಸಂಘಟನೆ ಮತ್ತು ಲಾಭವನ್ನು ಮಾಡಬೇಕು. ಆದರೆ ಆರ್ ಈಸ್ ನಾಟ್ ದ ಕರೆಕ್ಟ್ ಎಕ್ಸ್ಪ್ಲನೇಷನ್ ಆಫ್ ಎ. ಲಾಭ ಮಾಡಬೇಕನ್ನೋದಕ್ಕೆ ಅಲ್ಲಿ ಸ್ವಯಂ ಪ್ರೇರಿತ ಮತ್ತು ಮುಕ್ತ ಸದಸ್ಯತ್ವವನ್ನು ಹೊಂದಿರಬೇಕಂತೇನೂ ಇಲ್ಲ. ನೋಡೋಣ 78ಕ್ಕೂ ಕೂಡ ಈ ತರ ಅನಾಟಿಕಲ್ಲು ಈ ತರ ಒಂಥರ ಏನು ನಾವು ಥಿಂಕ್ ಮಾಡಿ ಹಾಕತಕ್ಕಂಥದ್ದು, ನಾವು ಇದೇ ಆನ್ಸರ್ ಅಂತ ಪಕ್ಕ ಹೇಳಕ್ಕಾಗಲ್ಲ. ಅದಕ್ಕೋಸ್ಕರ ಓಕೆ. ಸೊ ನೋಡಿ, ಕೋಆಪರೇಟಿವ್ ಪ್ರಿನ್ಸಿಪಲ್ಸ್ ಅಲ್ಲಿ ವಾಲಂಟರಿ ಅಂಡ್ ಓಪನ್ ಮೆಂಬರ್ಶಿಪ್, ಡೆಮೊಕ್ರೆಟಿಕ್ ಮೆಂಬರ್ ಕಂಟ್ರೋಲ್ ಹೀಗೆಲ್ಲ ಇದೆ. ಒಟ್ಟಾರೆಯಾಗಿ 7/1/2024 KPSC ಕಮರ್ಷಿಯಲ್ ಟ್ಯಾಕ್ಸ್ ಇನ್ಸ್ಪೆಕ್ಟರ್ನ ಒಂದಷ್ಟು ಪಾಲಿಟಿ ಮೇಲಿನ ಪ್ರಶ್ನೆಗಳನ್ನು ನೋಡಿದ್ವಿ. ಹೇಗನ್ನಿಸ್ತು ಅಂತ ಕಮೆಂಟ್ ಮೂಲಕ ತಿಳಿಸಿ. ಬಹಳ ಎಕ್ಸ್ಪ್ಲನೇಷನ್ ಇರುತ್ತೆ ಕೆಲವೊಂದಕ್ಕೆ, ಯಾಕಂದ್ರೆ ಆ ಕ್ವಶನ್ ಆ ರೀತಿಯಾಗಿ ಕೇಳುತ್ತೆ. ಒಂದೊಂದು ಪೇಜಲ್ಲಿ ಒಂದೊಂದು ಕ್ವಶನ್ ಇರುತ್ತೆ. ಸೊ ಈ ವಿಡಿಯೋ ಒಂದು ಲೈಕ್ ಮಾಡಿ, ಶೇರ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ ಮತ್ತು ಸೂಪರ್ ಥ್ಯಾಂಕ್ಸ್ ಸಮರ್ ಸರ್ಗೆ ಜಾಯ್ನ್ ಆಗೋ ಮೂಲಕ ನಮ್ಮ ಮತ್ತಷ್ಟು ವರ್ಕಿಗೆ ನಿಮ್ಮ ಸಹಕಾರವನ್ನು ನೀಡ್ತೀರಾ ಅಂತ ಭಾವಿಸ್ತಾ, ಇದು ಕ್ಲಾಸ್ ನಂಬರ್ 452 ಪಂಚಾಯತ್ ರಾಜ್ ಅಂಡ್ ಪಾಲಿಟಿ. ಅದೇ ತರ ಕ್ಲಾಸ್ ನಂಬರ್ 450 ಸ್ಟಾಟಿಕ್ GK ಅಂಡ್ ಕರೆಂಟ್ ಅಫೇರ್ಸ್, 451 ಕಂಪ್ಯೂಟರ್ದು ಆಯಿತು. ಅದೇ ರೀತಿಯಾಗಿ ಮುಂದೆ ಹಿಸ್ಟ್ರಿ, ಜಿಯೋಗ್ರಫಿ ಮತ್ತು ಎಕನಾಮಿಕ್ಸು ಹಾಗೂ ಎನ್ವಿರಾನ್ಮೆಂಟು ನೋಡೋಣ ಎಷ್ಟು ಸಾಧ್ಯ ಎಲ್ಲವನ್ನು ತರೋ ಪ್ರಯತ್ನವನ್ನು ಮಾಡ್ತೀನಿ. ಅಷ್ಟರೊಳಗಡೆ ಈ ವಿಡಿಯೋಗಳನ್ನು, ವಿಶೇಷ ವಿಡಿಯೋಗಳನ್ನು ಕೂಡ ನೋಡಿ ಅಂತ ಹೇಳ್ತಾ, ಸೊ ಈ ಒಂದು ವಿಡಿಯೋನ ಕಂಪ್ಲೀಟ್ ಆಗಿ ನೋಡಿರ್ತಕ್ಕಂಥ ಎಲ್ರಿಗೂ ಧನ್ಯವಾದಗಳು. ಮತ್ತೆ ಮುಂದಿನ ವಿಡಿಯೋದಲ್ಲಿ ಸಿಗ್ತೀನಿ ಅಂತ ಹೇಳ್ತಾ ಥ್ಯಾಂಕ್ ಯು.